ಹಾಯ್ ಗೈಸ್, ನಮ್ಮ ಚಾನೆಲ್ ಶ್ರೀ ಶಾಲಾ ಸೆಂಟರ್ ಸಿಟಿಗೆ ಮತ್ತೆ ಸ್ವಾಗತ. ನಿಮ್ಮ ವೆಲ್ತ್ ಪಾರ್ಟ್ನರ್ ಮೈನೆ ಮತ್ತು ನೀವು ನೋಡ್ತಿರೋದು NSM ಟೀನ್ ವಿಡಿಯೋಸ್ SM ಸರಣಿಯ 2. ಇದು 13ನೇ ಎಕ್ಸಾಮ್ ಆಗಿದ್ದು ಇದು ಕಾಮನ್ ಡೆರಿವೇಟಿವ್ ಎಕ್ಸಾಮ್. ಇದನ್ನು SIF ಇನ್ವೆಸ್ಟ್ಮೆಂಟ್ಗಾಗಿ ರೂಪಿಸಲಾಗಿದೆ, ಅಂದರೆ ಸ್ಪೆಷಲೈಸ್ಡ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ಗಾಗಿ. ಎಲ್ಲರೂ ಹೊಸ ಎಕ್ಸಾಮ್ ಅನ್ನು ಪರಿಚಯಿಸಿದ್ದಾರೆ, ಅದು NT ಕಾಮನ್ ಡೆರಿವೇಟಿವ್ ಎಕ್ಸಾಮ್. ಇದರ ಕುರಿತಂತೆ ನಾವು ಪಾಸ್ವೋ ವಿಡಿಯೋಗಳನ್ನು ಮಾಡುತ್ತಿದ್ದೇವೆ. ನಾವು ಇದರಲ್ಲಿ 3 ಪುಸ್ತಕಗಳನ್ನು ಕವರ್ ಮಾಡುತ್ತೇವೆ. ಅವುಗಳೆಂದರೆ ಇಕ್ವಿಟಿ ಡೆರಿವೇಟಿವ್ಸ್, ಇಂಟರೆಸ್ಟ್ ಡೆರಿವೇಟಿವ್ಸ್ ಮತ್ತು ಕರೆನ್ಸಿ ಡೆರಿವೇಟಿವ್ಸ್. ಇಂದು ನಾವು ಈ ಸಂಪೂರ್ಣ ಪಾಠ್ಯಕ್ರಮವನ್ನು ಪ್ರಾರಂಭಿಸಲು ಹೋಗ್ತಿದ್ದೇವೆ ಮತ್ತು ನೀವು ಎಲ್ಲರೂ ಟಿಪ್ಸ್ ವಿಡಿಯೋವನ್ನು ತುಂಬಾ ಇಷ್ಟಪಟ್ಟಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ಇಂದಿನಿಂದ ನಾವು ನಮ್ಮ ಪಾಠ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ. NISM ಈಕ್ವಿಟಿ ಡೆರಿವೇಟಿವ್ಸ್ನಲ್ಲಿ ಒಟ್ಟು 12 ಅಧ್ಯಾಯಗಳಿವೆ. ಅವನ್ನು ನಾವು ಮೊದಲು ಪ್ರಾರಂಭಿಸೋಣ ಎಂದುಕೊಂಡಿದ್ದೇವೆ, ಏಕೆಂದರೆ CIF ಎಕ್ಸಾಮ್ನಲ್ಲಿ ಮುಖ್ಯವಾದದ್ದು ಡೆರಿವೇಟಿವ್ ಮತ್ತು NISM ಸರಣಿಯ ಡೆರಿವೇಟಿವ್ಸ್ ಎಕ್ಸಾಮ್ಗೆ ಸುಮಾರು 50ರಿಂದ 60% ತೂಕವಿದೆ. ಆದ್ದರಿಂದ ನಾವು ಮೊದಲಿಗೆ NISM 8 ಅಂದರೆ ಈಕ್ವಿಟಿ ಡೆರಿವೇಟಿವ್ಸ್ನಿಂದಲೇ ಪ್ರಾರಂಭಿಸುತ್ತಿದ್ದೇವೆ. ಅದರಲ್ಲಿ ಅಧ್ಯಾಯ ಸಂಖ್ಯೆ 1ರಿಂದ ನಾವು ಪ್ರಾರಂಭಿಸೋಣ. ಇಂದಿನ ಅಧ್ಯಾಯ ಸಂಖ್ಯೆ 1 ಅಂದರೆ ಬೇಸಿಕ್ಸ್ ಆಫ್ ಡೆರಿವೇಟಿವ್. ಈ ಅಧ್ಯಾಯದಲ್ಲಿ ನಾವು ಏನು ಕಲಿಯುತ್ತೇವೆ ಎಂಬುದನ್ನು ನೋಡೋಣ. ಈ ಅಧ್ಯಾಯವನ್ನು ಓದಿದ ನಂತರ ಓದುಗನು ಡೆರಿವೇಟಿವ್ಸ್ನ ಅರ್ಥ ಮತ್ತು ಅವುಗಳ ಪ್ರಕಾರಗಳು, ಉತ್ಪನ್ನಗಳ ಇತಿಹಾಸ, ಭಾರತದಲ್ಲಿನ ಡೆರಿವೇಟಿವ್ ಮಾರುಕಟ್ಟೆಗಳು, ಡೆರಿವೇಟಿವ್ ಮಾರುಕಟ್ಟೆಗಳ ಮಹತ್ವ ಮತ್ತು ಡೆರಿವೇಟಿವ್ಸ್ ಟ್ರೇಡಿಂಗ್ನಲ್ಲಿನ ಅಪಾಯಗಳ ಬಗ್ಗೆ ಅರ್ಥ ಮಾಡಿಕೊಳ್ಳಬೇಕು. ಹಾಗಾದರೆ ನಾವು ಪ್ರಾರಂಭಿಸೋಣ. NISM 13 ಕಾಮನ್ ಡೆರಿವೇಟಿವ್ಸ್ ಪರೀಕ್ಷೆಯ ಪುಸ್ತಕ ಸಂಖ್ಯೆ 1 ಈಕ್ವಿಟಿ ಡೆರಿವೇಟಿವ್ಸ್ನ ಅಧ್ಯಾಯ 1. ಮೊದಲಿಗೆ ಬರುತ್ತದೆ ಬೇಸಿಕ್ಸ್ ಆಫ್ ಡೆರಿವೇಟಿವ್ಸ್. ಡೆರಿವೇಟಿವ್ಸ್ ಅರ್ಥ ಮಾಡಿಕೊಳ್ಳಲು ನಮಗೆ ಮೊದಲಿಗೆ ತಿಳಿಯಬೇಕು ಡೆರಿವೇಟಿವ್ಸ್ ಅಂದರೆ ಏನು. ಡೆರಿವೇಟಿವ್ಸ್ ಅಂದರೆ ನಿಜವಾಗಿಯೂ ಏನು? ಸರಳವಾಗಿ ಹೇಳುವುದಾದರೆ ಡೆರಿವೇಟಿವ್ ಒಂದು ಒಪ್ಪಂದ ಅಥವಾ ಉತ್ಪನ್ನ. ಇದಕ್ಕೆ ಸ್ವಂತ ಮೌಲ್ಯವಿಲ್ಲ. ಇದರ ಮೌಲ್ಯವು ಬೇರೆ ಯಾವುದೋ ಅಡಿಪಾಯ ಆಸ್ತಿ ಮೇಲೆ ಆಧಾರಿತವಾಗಿರುತ್ತದೆ. ಆ ಅಡಿಪಾಯ ಆಸ್ತಿಗಳು ಯಾವುವು? ಯಾವುದಾದರೂ ಆಗಬಹುದು. ಉದಾಹರಣೆಗೆ ಈಕ್ವಿಟಿ, ಷೇರುಗಳು, ಸೂಚ್ಯಂಕಗಳು. ಇವುಗಳನ್ನು ಹಣಕಾಸು ಆಸ್ತಿಗಳು ಎಂದು ಕರೆಯುತ್ತೇವೆ. ಉದಾಹರಣೆಗೆ ಷೇರುಗಳು, ಬಾಂಡ್ಗಳು, ವಿದೇಶಿ ವಿನಿಮಯ, ಇವುಗಳಿಗೂ ಡೆರಿವೇಟಿವ್ಸ್ ಇರಬಹುದು. ನಂತರ ವಸ್ತುಗಳ ಕಡೆಗೆ ಬರುವುದಾದರೆ ಬೂಲಿಯನ್ಗಳು, ಉದಾಹರಣೆಗೆ ಗೋಲ್ಡ್, ಸಿಲ್ವರ್, ಅವುಗಳಿಗೂ ಡೆರಿವೇಟಿವ್ಸ್ ಇರಬಹುದು. ನಂತರ ಬೇಸ್ ಮೆಟಲ್ಸ್, ಉದಾಹರಣೆಗೆ ಜಿಂಕ್, ಕಾಪರ್, ಲೀಡ್, ಅಲ್ಯೂಮಿನಿಯಂ, ಇವುಗಳಿಗೂ ಡೆರಿವೇಟಿವ್ಸ್ ಇರಬಹುದು. ನಂತರ ಕೃಷಿ ವಸ್ತುಗಳು, ಉದಾಹರಣೆಗೆ NCDX ಪೇಟೆಯಲ್ಲಿ ವ್ಯಾಪಾರವಾಗುವ ಗೋಧಿ, ಸಕ್ಕರೆ, ಕಾಫಿ, ಇವುಗಳಿಗೂ ಡೆರಿವೇಟಿವ್ಸ್ ಇರಬಹುದು. ಮತ್ತು ಕೆಲವು ಇಂಧನ ಉತ್ಪನ್ನಗಳು ಕೂಡ ಇವೆ. ಉದಾಹರಣೆಗೆ ಕ್ರೂಡ್ ಆಯಿಲ್, ಕಲ್ಲಿದ್ದಲು, ವಿದ್ಯುತ್, ನೈಸರ್ಗಿಕ ಅನಿಲ, ಇವುಗಳಿಗೂ ಡೆರಿವೇಟಿವ್ಸ್ ಇರಬಹುದು. ಹಾಗಾಗಿ ಡೆರಿವೇಟಿವ್ ಒಪ್ಪಂದಕ್ಕೆ ಕಾಂಟ್ರಾಕ್ಟ್ ಸ್ವಂತ ಮೌಲ್ಯವಿಲ್ಲ, ಆದರೆ ಅದರ ಮೌಲ್ಯವು ಯಾವುದೋ ಒಂದು ಅಡಿಪಾಯ ಆಸ್ತಿಯಿಂದ ಅಂಡರ್ಲೈಯಿಂಗ್ ಅಸೆಟ್ ಬರ್ತದೆ. ಈ ಎಲ್ಲ ಅಡಿಪಾಯ ಆಸ್ತಿಗಳಲ್ಲಿ ಯಾವುದಾದರೂ ಒಂದು ಅಡಿಪಾಯ ಆಸ್ತಿ ಇರಬಹುದು. ಆ ಅಡಿಪಾಯ ಆಸ್ತಿಯಿಂದ ಡೆರಿವೇಟಿವ್ ರೂಪುಗೊಳ್ಳುವುದು. ಹಾಗಾಗಿ ಡೆರಿವೇಟಿವ್ಗೆ ಸ್ವಂತ ಮೌಲ್ಯವಿಲ್ಲ, ಆದರೆ ಅದರ ಮೌಲ್ಯವು ಹೊರಗಿನಿಂದ ಬರುತ್ತಿದೆ. ಈ ಅಡಿಪಾಯ ಆಸ್ತಿಗಳ ಬಗ್ಗೆ ಈ ಅಧ್ಯಾಯದಲ್ಲಿ ಮುಂದುವರಿಯುತ್ತಾ ನಾವು ಡೆರಿವೇಟಿವ್ಗಳು ಏನು ಎಂಬುದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತೇವೆ ಮತ್ತು ಕಲಿಯುತ್ತೇವೆ. ಅವು ಹೇಗೆ ಮತ್ತು ಏನು ಕೆಲಸ ಮಾಡ್ತವೆ ಎಂಬುದನ್ನು. ಈಗ ಡೆರಿವೇಟಿವ್ ಮಾರುಕಟ್ಟೆಗಳ ಇತಿಹಾಸ ಮತ್ತು ಅಭಿವೃದ್ಧಿ ಬಗ್ಗೆ ಮಾತಾಡೋಣ. ಡೆರಿವೇಟಿವ್ಸ್ಗಳು ಹೇಗೆ ಪ್ರಾರಂಭವಾದವು ಮತ್ತು ಇವತ್ತು ಹಣಕಾಸು ಮಾರುಕಟ್ಟೆಗಳಲ್ಲಿ ಅವುಗಳನ್ನು ಹೇಗೆ ಬಳಸಲಾಗುತ್ತಿದೆ ನೋಡೋಣ. ನೋಡಿ, 12ನೇ ಶತಮಾನದಲ್ಲಿ ಯುರೋಪಿನ ರೆಡ್ ಫೇರ್ಸ್ಗಳಲ್ಲಿ ಅಲ್ಲಿ ಮಾರಾಟಗಾರರು ಕೆಲವು ಒಪ್ಪಂದಗಳನ್ನು ಸಹಿ ಮಾಡಿದ್ರು. ಅದರಲ್ಲಿ ಅವರು ತಮ್ಮ ಉತ್ಪನ್ನವನ್ನ ಭವಿಷ್ಯದಲ್ಲಿ ವಿತರಿಸುವುದಾಗಿ ವಾಗ್ದಾನ ಮಾಡಿದ್ರು. ಮತ್ತು 13ನೇ ಶತಮಾನದಲ್ಲಿ ಇಂಗ್ಲಿಷ್ ಅಸಿಸ್ಟೇಷನ್ ಮಠಗಳ ಒಪ್ಪಂದಗಳ ಅನೇಕ ಉದಾಹರಣೆಗಳು ಕಂಡುಬಂದವು. ಅವರು ತಮ್ಮ ಉಣ್ಣೆಯನ್ನ 20 ವರ್ಷಗಳ ಮುಂಚಿತವಾಗಿ ಮಾರಾಟ ಮಾಡಿದ್ರು. ಅಂದರೆ ಮುಂದಿನ 20 ವರ್ಷಗಳವರೆಗೆ ಮಾರಾಟವಾಗಬೇಕಿದ್ದ ವಸ್ತುವನ್ನು ಅವರು ತಕ್ಷಣವೇ ವ್ಯಾಪಾರಿಗಳಿಗೆ ಮಾರಾಟ ಮಾಡಿಬಿಟ್ರು. ಹೀಗಾಗಿ ಇವು ಕೂಡ ಕೆಲವು ಉದಾಹರಣೆಗಳಾಗಿವೆ. ನಾನು 10ನೇ ಶತಮಾನದ ಕೊನೆಯಲ್ಲಿ ಮಾತನಾಡ್ತಿದ್ದೀನಿ ಅಂದರೆ ಜಪಾನ್ನಲ್ಲಿ ಅಕ್ಕಿಯ ಫ್ಯೂಚರ್ ಮಾರ್ಕೆಟ್ ಅಭಿವೃದ್ಧಿ ಆಯಿತು ಮತ್ತು 1848ರಲ್ಲಿ ಶಿಕಾಗೋ ಬೋರ್ಡ್ ಆಫ್ ಟ್ರೇಡ್ CBOT ಅವರು ಟ್ರೇಡಿಂಗ್ ಮತ್ತು ಫಾರ್ವರ್ಡ್ ಕಾಂಟ್ರಾಕ್ಟ್ಗಳನ್ನು ಸೌಲಭ್ಯಗೊಳಿಸಿದ್ರು. ಹಾಗಾಗಿ ನಾವು ಫಾರ್ವರ್ಡ್ ಕಾಂಟ್ರಾಕ್ಟ್ಗಳ ಬಗ್ಗೆ ಮುಂದೆ ಚರ್ಚಿಸೋಣ. ಆಮೇಲೆ 1890ರಲ್ಲಿ ಶಿಕಾಗೋ ಮರ್ಚೆಂಟೈಲ್ ಎಕ್ಸ್ಚೇಂಜ್ ಫ್ಯೂಚರ್ಸ್ ಟ್ರೇಡಿಂಗ್ ಅನ್ನು ಸಂಘಟಿಸಿತು. ಅದಾದ ನಂತರ 9072, 73, 75ರಲ್ಲಿ ಶಿಕಾಗೋದಲ್ಲಿ ಇನ್ನಷ್ಟು ಟ್ರೇಡಿಂಗ್ ಆಪ್ಷನ್ಗಳನ್ನು ತೆಗೆದುಕೊಳ್ಳಲಾಯಿತು. ಅದಾದ ನಂತರ 973ರಲ್ಲಿ ಲಿಸ್ಟೆಡ್ ಆಪ್ಷನ್ಗಳ ಟ್ರೇಡಿಂಗ್ ಆಗಿ ಮಾರ್ಕೆಟ್ ಪ್ಲೇಸ್ ಸ್ಥಾಪಿಸಲಾಯಿತು. 75ರಲ್ಲಿ ಟ್ರೆಜರಿ ಬಿಲ್ಗಳ ಫ್ಯೂಚರ್ಸ್ ಪರಿಚಯಿಸಲಾಯಿತು. ಈ ಬಾಂಡ್ಸ್ ಎಂದರೆ ಟ್ರೆಜರಿ ಬಾಂಡ್ಗಳ ಫ್ಯೂಚರ್ ಕಾಂಟ್ರಾಕ್ಟ್ಗಳನ್ನು ಅವರು ತೆಗೆದುಕೊಂಡ್ರು. ಹೀಗಾಗಿ ಈ ರೀತಿಯಲ್ಲಿ ಇಕ್ವಿಟಿ ಡೆರಿವೇಟಿವ್ಸ್ನ ಪ್ರಯಾಣ ನಡೆದಿದೆ. ಈಗ ಡೆರಿವೇಟಿವ್ ಮಾರ್ಕೆಟ್ನ ಬೆಳವಣಿಗೆಯನ್ನು ಪ್ರಭಾವಿಸುವ ಅಂಶಗಳ ಬಗ್ಗೆ ಮಾತಾಡೋಣ. ಜಾಗತಿಕವಾಗಿ ಯಾವ್ಯಾವ ಅಂಶಗಳು ಇದನ್ನು ಪ್ರಭಾವಿಸುತ್ತವೆ ಎಂಬುದನ್ನು ನೋಡೋಣ. ಡೆರಿವೇಟಿವ್ ಮಾರ್ಕೆಟ್ನ ಬೆಳವಣಿಗೆಯನ್ನು ಹೇಗಾಗುತ್ತದೆ ಎಂಬುದನ್ನು ಈಗ ತಿಳಿದುಕೊಳ್ಳೋಣ.
ನೋಡಿ, ಕಳೆದ 5 ದಶಕಗಳ ಬಗ್ಗೆ ಮಾತನಾಡಿದ್ರೆ, ಕಳೆದ 50 ವರ್ಷಗಳ ಬಗ್ಗೆ ಹೇಳಿದ್ರೆ, ಡೆರಿವೇಟಿವ್ ಮಾರ್ಕೆಟ್ನಲ್ಲಿ ಅದ್ಭುತವಾದ ಬೆಳವಣಿಗೆ ಕಂಡಿದೆ, ಬಹಳ ವೇಗವಾಗಿ ಬೆಳೆಯುತ್ತಿದೆ. ಡೆರಿವೇಟಿವ್ ಮಾರ್ಕೆಟ್ನಲ್ಲಿ ಅನೇಕ ಹೊಸ ಡೆರಿವೇಟಿವ್ ಒಪ್ಪಂದಗಳನ್ನು ಪ್ರಾರಂಭಿಸಲಾಗಿದೆ. ವಿವಿಧ ಎಕ್ಸ್ಚೇಂಜ್ಗಳು ಹೊಸ ಡೆರಿವೇಟಿವ್ ಒಪ್ಪಂದಗಳನ್ನು ಬಿಡುಗಡೆ ಮಾಡಿವೆ ವಿಶ್ವದಾದ್ಯಂತ. ಮತ್ತು ಕೆಲವು ಅಂಶಗಳು ನಾನು ನಿಮಗೆ ಹೇಳಲು ಹೋಗುತ್ತಿದ್ದೇನೆ, ಅವು ಫೈನಾನ್ಷಿಯಲ್ ಡೆರಿವೇಟಿವ್ಗಳ ಬೆಳವಣಿಗೆಯನ್ನು ಪ್ರಭಾವಿತಗೊಳಿಸುತ್ತವೆ. ಉದಾಹರಣೆಗೆ, ಹೆಚ್ಚಿದ ಅಸ್ಥಿರತೆ, ಅಂಡರ್ಲೈಯಿಂಗ್ ಆಸ್ತಿಗಳ ಬೆಲೆಗಳಲ್ಲಿ ಬದಲಾವಣೆಗಳು ಫೈನಾನ್ಷಿಯಲ್ ಮಾರ್ಕೆಟ್ನಲ್ಲಿ. ಇಂದು ನಾವು ನೋಡ್ತಿರುವುದೇನೆಂದರೆ, ಫೈನಾನ್ಷಿಯಲ್ ಮಾರ್ಕೆಟ್ನಲ್ಲಿ ಅಂಡರ್ಲೈಯಿಂಗ್ ಆಸ್ತಿಗಳ ಬೆಲೆಗಳು ತುಂಬಾ ಅಸ್ಥಿರವಾಗಿವೆ, ಬಹಳಷ್ಟು ಏರುಪೇರಾಗಿದೆ ಅಲ್ಲಿ. ಆದ್ದರಿಂದ ಅಂಥ ಸ್ಥಳಗಳಲ್ಲಿ ಡೆರಿವೇಟಿವ್ ಒಪ್ಪಂದ ಹೊಂದಿರೋದು ಬಹಳ ಅಗತ್ಯವಾಗಿದೆ. ಮುಂದಿನ ಅಧ್ಯಾಯಗಳಲ್ಲಿ ನಾವು ಓದುವುದೇನೆಂದರೆ, ಡೆರಿವೇಟಿವ್ಗಳನ್ನು ಹೇಜಿಂಗ್ ಉದ್ದೇಶಕ್ಕಾಗಿ ಹೇಗೆ ರಚಿಸಲಾಯಿತು ಮತ್ತು ಹೇಜಿಂಗ್ ಮೂಲಕ ನೀವು ಅಂಡರ್ಲೈಯಿಂಗ್ ಆಸ್ತಿಗಳ ಬೆಲೆಗಳ ಏರಿಳಿತವನ್ನು ಹೇಗೆ ನಿಯಂತ್ರಿಸಬಹುದು ಎಂಬುದನ್ನು ತಿಳಿಯುತ್ತೇವೆ. ಮೊದಲನೆಯದಾಗಿ, ಫೈನಾನ್ಷಿಯಲ್ ಮಾರ್ಕೆಟ್ನಲ್ಲಿ ಅಂಡರ್ಲೈಯಿಂಗ್ ಆಸ್ತಿಗಳ ಬೆಲೆಗಳಲ್ಲಿ ಹೆಚ್ಚಿದ ಅಸ್ಥಿರತೆ. ಎರಡನೆಯದಾಗಿ, ಜಾಗತಿಕವಾಗಿ ಫೈನಾನ್ಷಿಯಲ್ ಮಾರ್ಕೆಟ್ಗಳ ಏಕೀಕರಣ. ಇವು ಡೆರಿವೇಟಿವ್ಗಳ ಬೆಳವಣಿಗೆಯ ಬಹಳ ದೊಡ್ಡ ಕಾರಣಗಳಾಗಿವೆ. ಇಂದು ಫೈನಾನ್ಷಿಯಲ್ ಮಾರ್ಕೆಟ್ಗಳು ಎಲ್ಲವೂ ಪರಸ್ಪರ ಸಂಪರ್ಕಗೊಂಡಿವೆ. ಫೈನಾನ್ಷಿಯಲ್ ಮಾರ್ಕೆಟ್ನಲ್ಲಿ ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಿದ್ದಾರೆ. ಇಂದು ಅಮೆರಿಕದ ಆರ್ಥಿಕತೆಯಲ್ಲಿ ಏನಾದರೂ ಬದಲಾವಣೆ ಆಗಿದ್ರೆ ಅದರ ಪರಿಣಾಮ ಭಾರತೀಯ ಆರ್ಥಿಕತೆ ಮತ್ತು ಇತರ ಆರ್ಥಿಕತೆಗಳ ಮೇಲೂ ಸ್ಪಷ್ಟವಾಗಿ ಕಾಣಿಸ್ತದೆ. ಇಂದು ಜಪಾನ್ ಏನಾದರೂ ಮಾಡ್ತಿದ್ರೆ, ಯುರೋಪಿನಲ್ಲಿ ಏನಾದರೂ ನಡೀತಿದ್ರೆ, ಯಾವುದೇ ಆರ್ಥಿಕತೆ, ಇಡೀ ಆರ್ಥಿಕ ವ್ಯವಸ್ಥೆ ಇದು ಸಂಪೂರ್ಣವಾಗಿ ಜಾಗತಿಕ ಆರ್ಥಿಕತೆಯಾಗಿದೆ ಮತ್ತು ಪರಸ್ಪರ ಸಂಪರ್ಕಗೊಂಡಿದೆ. ಹಾಗಾಗಿ ಎಲ್ಲೆಂದರಲ್ಲಿ ಏನಾದರೂ ಆಗುತ್ತಿದ್ರೆ ಅದರ ಪರಿಣಾಮ ಎಲ್ಲೆಡೆ ಕಾಣಿಸ್ಕೊಳ್ತದೆ. ಇತ್ತೀಚಿನ ತಂತ್ರಜ್ಞಾನವನ್ನು ಸಂವಹನದಲ್ಲಿ ಬಳಸುವುದರಿಂದ ವಹಿವಾಟಿನ ವೆಚ್ಚವನ್ನು ಕಡಿಮೆ ಮಾಡಲಾಗಿದೆ. ಇತ್ತೀಚಿನ ತಂತ್ರಜ್ಞಾನ ಮತ್ತು ಸಂವಹನವು ತುಂಬಾ ವೇಗವಾಗಿದೆ. ಇಂದು ತಂತ್ರಜ್ಞಾನ ತುಂಬಾ ವೇಗವಾಗಿದೆ ಮತ್ತು ತಂತ್ರಜ್ಞಾನ ದಿನದಿಂದ ದಿನಕ್ಕೆ ಸುಧಾರಣೆ ಆಗ್ತಿದೆ. ಹಿಂದೆ ನೀವು ಷೇರುಗಳನ್ನು ಖರೀದಿಸಲು ನೇರವಾಗಿ NSE ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ಗೆ ಭೌತಿಕವಾಗಿ ಹೋಗಬೇಕಾಗಿತ್ತು, ನೀವು ದೆಹಲಿಯಲ್ಲಿದ್ದರೆ ಮತ್ತು ಷೇರುಗಳನ್ನು ಖರೀದಿಸಬೇಕಾದರೆ. ಆದರೆ ಇಂದು ಎಲ್ಲವೂ ಡಿಜಿಟಲ್ ಆಗಿದೆ. ಒಂದು ಡಿಮ್ಯಾಟ್ ಖಾತೆಯನ್ನು ಸಹ ನೀವು ಡಿಜಿಟಲ್ ಆಗಿ ತೆರೆಯಬಹುದು. ನೀವು ಕೇವಲ ಬಹಳಷ್ಟು ಆಯ್ಕೆಗಳಿಟ್ಕೊಂಡು ಒಂದು ಬಟನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ವ್ಯವಹಾರ ನಡೆಯುತ್ತದೆ. ಅಷ್ಟು ಸುಲಭವಾಗಿದೆ. ಇಂದು ಟ್ರೇಡಿಂಗ್ ಸಿಸ್ಟಮ್ ಅತಿ ಸುಧಾರಿತವಾಗಿದೆ. ಮಾರುಕಟ್ಟೆ ಭಾಗವಹಿಸುವವರ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಸೊಫಿಸ್ಟಿಕೇಟೆಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ಗಳ ಬಳಕೆಯಿಂದ ರಿಸ್ಕ್ ಅನ್ನು ನಿರ್ವಹಿಸಲು ಬಹಳಷ್ಟು ಸುಧಾರಿತ ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ಗಳು ಈಗ ನಮ್ಮ ಬಳಿ ಲಭ್ಯವಿವೆ. ಅವುಗಳು ನಮ್ಮ ರಿಸ್ಕ್ ಅನ್ನು ಕಡಿಮೆ ಮಾಡಲು ನಮಗೆ ಸಹಾಯ ಮಾಡುತ್ತವೆ. ಮಾರುಕಟ್ಟೆ ಭಾಗವಹಿಸುವವರ ಅರ್ಥ ಮಾಡಿಕೊಳ್ಳುವಿಕೆಯನ್ನು ಒಂದು ರೀತಿಯಲ್ಲಿ ಕಾಲೇಜು ಕೂಡ ನೀಡ್ತಿದೆ. ಇಂದು ಮಾರುಕಟ್ಟೆಗೆ ಬರುವ ಹೂಡಿಕೆದಾರನು ಕೂಡ ಬಹಳ ಅನುಭವ ಹೊಂದಿರುವ ಹೂಡಿಕೆದಾರನಾಗಿದ್ದಾನೆ. ಅವನು ಇಕ್ವಿಟಿ ಡೆರಿವೇಟಿವ್ಗಳಲ್ಲಿ ಟ್ರೇಡ್ ಮಾಡ್ತಿದ್ದಾನೆ. ಡೆರಿವೇಟಿವ್ ಮಾರುಕಟ್ಟೆಯಲ್ಲಿ ನಿರಂತರ ಹೊಸತನಗಳು, ಹೊಸ ಉತ್ಪನ್ನಗಳ ಅನ್ವಯಿಕೆಗಳು ನಡೆಯುತ್ತಿವೆ. ಡೆರಿವೇಟಿವ್ ಮಾರುಕಟ್ಟೆಯಲ್ಲಿ ಬಹಳಷ್ಟು ನವೀನತೆ ನಡೆಯುತ್ತಿದೆ. ನವೀನತೆಗಳ ಬಗ್ಗೆ ಮಾತನಾಡುವುದಾದರೆ, ಉದಾಹರಣೆಗೆ ಚಿನ್ನದ ನವೀನತೆ ಹೇಳಬೇಕಾದ್ರೆ, ಒಂದು ಚಿನ್ನ ಇದೆ. ಈಗ ಚಿನ್ನದ ಭವಿಷ್ಯವಾಣಿ ಬಗ್ಗೆ ಹೇಳಿದರೆ, ಭವಿಷ್ಯವಾಣಿ ವ್ಯಾಪಾರ 1 kgಯಲ್ಲಿಯೂ ನಡೀತಿದೆ. ನಂತರ ಅದು 100 ಗ್ರಾಮಗಳಲ್ಲಿದೆ ಮತ್ತು ಈಗ ಚಿನ್ನವನ್ನು 10 ಗ್ರಾಮಗಳಲ್ಲಿ ಬಿಡುಗಡೆ ಮಾಡಿದ್ದಾರೆ. ಕಮೋಡಿಟಿಯಲ್ಲಿ ಎಕ್ಸ್ಚೇಂಜ್ ಈ ರೀತಿಯಲ್ಲಿ ಹೊಸ ನವೀನತೆಗಳನ್ನು ಹೂಡಿಕೆದಾರರು ಹಿತವನ್ನು ರಕ್ಷಿಸಲು ನಿಯಂತ್ರಕರು ಮಾಡುತ್ತಲೇ ಇರುತ್ತಾರೆ. ಇವು ಕೆಲವು ಅಂಶಗಳು. ಅವು ಡೆರಿವೇಟಿವ್ ಮಾರುಕಟ್ಟೆಗಳ ಬೆಳವಣಿಗೆಯನ್ನು ಜಾಗತಿಕವಾಗಿ ಪ್ರಭಾವಿತಗೊಳಿಸುತ್ತವೆ. ಈ ರೀತಿಯಲ್ಲಿ ಜಾಗತಿಕವಾಗಿ ನೋಡಿದರೆ, ಕಳೆದ ಕೆಲವು ದಶಕಗಳಲ್ಲಿ ಡೆರಿವೇಟಿವ್ ಮಾರುಕಟ್ಟೆಯು ಬಹಳ ವೇಗವಾಗಿ ಬೆಳೆಯುತ್ತಿದೆ ಎಂದು ಕಂಡುಬಂದಿದೆ. ನೋಡಿ, ಈಗ ನಾನು ಭಾರತೀಯ ಡೆರಿವೇಟಿವ್ ಮಾರುಕಟ್ಟೆಯ ಬಗ್ಗೆ ಮಾತನಾಡ್ತೇನೆ. ಭಾರತದಲ್ಲಿ ಡೆರಿವೇಟಿವ್ ಮಾರುಕಟ್ಟೆ ಹೇಗೆ ಬಂದಿದೆ, ಅದು ಹೇಗೆ ಬೆಳೆಯಿತು ಎಂಬುದನ್ನು ನೋಡೋಣ. ಮೊದಲಿಗೆ 1996ರಲ್ಲಿ ಸೆಬಿಯು ಡಾಕ್ಟರ್ LC ಗುಪ್ತಾ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿತು, ಭಾರತದಲ್ಲಿ ಡೆರಿವೇಟಿವ್ ಟ್ರೇಡಿಂಗ್ಗೆ ನಿಯಂತ್ರಣಾತ್ಮಕ ಚೌಕಟ್ಟನ್ನು ಅಭಿವೃದ್ಧಿಪಡಿಸಲು. ಹಾಗಾದ್ರೆ ಡಾಕ್ಟರ್ LC ಗುಪ್ತಾ ಅವರ ನೇತೃತ್ವದಲ್ಲಿ ರಚಿಸಲಾದ ಈ ಸಮಿತಿಯ ಕೆಲಸವೇನೆಂದರೆ, ಡೆರಿವೇಟಿವ್ನಲ್ಲಿ ಟ್ರೇಡಿಂಗ್ ಹೇಗೆ ನಡೆಯಬೇಕು ಎಂಬುದಕ್ಕೆ ಒಂದು ನಿಯಂತ್ರಣಾತ್ಮಕ ಚೌಕಟ್ಟನ್ನು ತಯಾರಿಸುವುದೇ. ಡಿಮ್ಯಾಟ್ ಖಾತೆಗಳನ್ನು ಹೇಗೆ ತೆರೆಯಬೇಕು, ಯಾವ್ಯಾವ ಭಾಗಗಳು ಡೆರಿವೇಟಿವ್ಗೆ ಬರಬಹುದು, ಯಾವ ಷೇರುಗಳ ಡೆರಿವೇಟಿವ್ ಆಗಬಹುದು, ಎಷ್ಟು ಶೇಕಡಾ ಮಾರ್ಜಿನ್ ಇರಬೇಕು ಎಂಬುದನ್ನು ನಿರ್ಧರಿಸುವುದೇ ಡಾಕ್ಟರ್ LC ಗುಪ್ತಾ ಅವರ ಸಮಿತಿಯ ಮುಖ್ಯ ಕೆಲಸವಾಗಿತ್ತು. 1996ರಲ್ಲಿ ಇದನ್ನು ಸ್ಥಾಪಿಸಲಾಯಿತು. ನಂತರ 1998ರಲ್ಲಿ ಪ್ರೊಫೆಸರ್ JR ವರ್ಮಾ ಅವರ ನೇತೃತ್ವದಲ್ಲಿ ಎಲ್ಲರೂ ಒಂದು ಗ್ರೂಪ್ ಸ್ಥಾಪಿಸಿದ್ರು. ಹಾಗಾದರೆ ಭಾರತದಲ್ಲಿ ಡೆರಿವೇಟಿವ್ ಮಾರುಕಟ್ಟೆಗಳಲ್ಲಿ ರಿಸ್ಕ್ ಅನ್ನು ಹೇಗೆ ನಿಯಂತ್ರಿಸಬೇಕು ಎಂಬುದರ ಬಗ್ಗೆ ರಿಕಮೆಂಡ್ ಮೆಜರ್ಸ್ ಆಫ್ ರಿಸ್ಕ್ ಕಂಟೈನ್ಮೆಂಟ್ ಅನ್ನು ನೀಡಲಾಯಿತು. ಡೆರಿವೇಟಿವ್ ಮಾರುಕಟ್ಟೆಗಳಲ್ಲಿ ಹೇಳಲಾಗ್ತದೆ, ಡೆರಿವೇಟಿವ್ಗಳು ಸರಿಯಾಗಿ ನಿರ್ವಹಿಸಲ್ಪಡದಿದ್ದರೆ ಅವು ಮಾಸ್ ಡಿಸ್ಟ್ರಕ್ಷನ್ನ ಸಾದಾ ವೆಪನ್ಗಳಾಗಬಹುದು. ಏಕೆಂದರೆ ಮುಖ್ಯವಾಗಿ ಹಣವಿರುವವರು, ವಿಶೇಷವಾಗಿ ರೀಟೇಲರ್ಗಳು ತಮ್ಮ ಬಹುತೇಕ ಹಣವನ್ನು ಇಲ್ಲಿಯೇ ಕಳೆದುಕೊಳ್ಳುತ್ತಾರೆ. ಅದಕ್ಕಾಗಿಯೇ ಹೇಳಲಾಗುತ್ತದೆ, ಡೆರಿವೇಟಿವ್ಗಳು ಸರಿಯಾಗಿ ಬಳಸ್ತಿದ್ರೆ ಅವು ಮಾಸ್ ಡಿಸ್ಟ್ರಕ್ಷನ್ನ ಸಾದಾ ವೆಪನ್ಗಳಾಗಬಹುದು, ಆದರೆ ಅವುಗಳನ್ನು ಸರಿಯಾಗಿ ಬಳಸಿದರೆ ಈ ಟೂಲ್ಗಳು ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ನಿಮ್ಮ ರಿಸ್ಕ್ ಅನ್ನ ಕಡಿಮೆ ಮಾಡಲು ತುಂಬಾ ಸಹಾಯ ಮಾಡುತ್ತವೆ.
ಅದಾದ್ಮೇಲೆ 1999ರಲ್ಲಿ ಸೆಕ್ಯೂರಿಟೀಸ್ ಕಾಂಟ್ರಾಕ್ಟ್ ರೆಗ್ಯುಲೇಷನ್ ಆಕ್ಟ್ ಅನ್ನು ತಿದ್ದುಪಡಿ ಮಾಡಲಾಯಿತು ಮತ್ತು ಅದರಲ್ಲಿ ಡೆರಿವೇಟಿವ್ ಎಂಬ ಪದವನ್ನು ಬಳಸಲಾಯಿತು ಸೆಕ್ಯೂರಿಟೀಸ್ನ ಡೊಮೇನ್ ಒಳಗಡೆ. ಹಾಗಾಗಿ ನಮಗೆ ಸ್ವಲ್ಪ ಮಾತ್ರ ನೆನಪಿಟ್ಕೊಳ್ಬೇಕಾದುದು ಎಂದರೆ ಭಾರತದಲ್ಲಿ ಡೆರಿವೇಟಿವ್ ಮಾರುಕಟ್ಟೆ ಹೇಗೆ ಸ್ಥಾಪಿತವಾಯಿತು ಮತ್ತು ಅದು ಭಾರತದಲ್ಲಿ ಹೇಗೆ ಮುಂದುವರೆದಿದೆ ಎಂಬುದನ್ನು. ಮತ್ತು ನಂತರ 2000ರಲ್ಲಿ ಎಕ್ಸ್ಚೇಂಜ್ ಟ್ರೇಡೆಡ್ ಡೆರಿವೇಟಿವ್ಸ್ ಪ್ರಾರಂಭವಾಯಿತು. ಎಲ್ಲರೂ BSE ಮತ್ತು NSEಗೆ ಇಕ್ವಿಟಿ ಡೆರಿವೇಟಿವ್ ಸೆಗ್ಮೆಂಟ್ ಪರಿಚಯಿಸಲು ಅನುಮತಿ ನೀಡಿದರು. 2000ರಿಂದ ಭಾರತದಲ್ಲಿ ಅಧಿಕೃತವಾಗಿ ಎಲ್ಲರೂ NSE ಮತ್ತು BSEಗೆ ಇಕ್ವಿಟಿ ಡೆರಿವೇಟಿವ್ಗಳನ್ನು ಪರಿಚಯಿಸಲು ಅನುಮತಿ ನೀಡಿದರು. ಇಕ್ವಿಟಿ ಡೆರಿವೇಟಿವ್ಸ್ನಲ್ಲಿ ಅವರು ಇಂಡೆಕ್ಸ್ ಡೆರಿವೇಟಿವ್ಸ್ ಅನ್ನು ಪರಿಚಯಿಸಿದ್ರು. ನಿಫ್ಟಿ, ಬ್ಯಾಂಕ್ ನಿಫ್ಟಿ ಮತ್ತು ಕೆಲವು ವಿಶೇಷ ಸ್ಟಾಕ್ಸ್ಗಳ ಡೆರಿವೇಟಿವ್ಸ್ಗಳನ್ನು ಪರಿಚಯಿಸಿ ಪ್ರಾರಂಭವಾಯಿತು. ಹೀಗಾಗಿ 2000ರಲ್ಲಿ ಭಾರತದಲ್ಲಿ ಆಪ್ಷನ್ ಟ್ರೇಡಿಂಗ್ ಮತ್ತು ಡೆರಿವೇಟಿವ್ ಟ್ರೇಡಿಂಗ್ ಪ್ರಾರಂಭವಾಯಿತು. ಈಗ ಭಾರತೀಯ ಡೆರಿವೇಟಿವ್ ಮಾರುಕಟ್ಟೆಯಲ್ಲಿನ ಉತ್ಪನ್ನಗಳ ಬಗ್ಗೆ ಮಾತಾಡೋಣ. ಮೊದಲು ಬರುತ್ತದೆ ಫಾರ್ವರ್ಡ್. ಹಾಗಾದ್ರೆ ಫಾರ್ವರ್ಡ್ ಕಾಂಟ್ರಾಕ್ಟ್ ಎಂದರೆ ಏನು ಎಂಬುದನ್ನು ನೋಡೋಣ. ನೋಡಿ, ಇದು ಎರಡು ಪಕ್ಷಗಳ ನಡುವೆ ಇರುವ ಒಪ್ಪಂದವಾಗಿದೆ. ಈ ರೀತಿಯಲ್ಲಿ ಎರಡು ಪಕ್ಷಗಳ ನಡುವೆ ಒಪ್ಪಂದವಾಗುತ್ತದೆ. ಇದರಲ್ಲಿ ಅವರು ಈಗಲೇ ನಿರ್ಧರಿಸಿಕೊಳ್ಳುತ್ತಾರೆ ಒಂದು ಅಂಡರ್ಲೈಯಿಂಗ್ ಆಸ್ತಿಯನ್ನು ಖರೀದಿಸಬೇಕು ಅಥವಾ ಮಾರಬೇಕು ಎಂದು ನಿರ್ದಿಷ್ಟ ಭವಿಷ್ಯ ದಿನಾಂಕದಲ್ಲಿ ಮತ್ತು ಆ ದಿನಾಂಕಕ್ಕೆ ಮುಂಚಿತವಾಗಿಯೇ ನಿರ್ಧರಿಸಿದ ಬೆಲೆಯಲ್ಲಿ, ಅಂದರೆ ಒಪ್ಪಂದದ ದಿನಾಂಕಕ್ಕೆ. ಹಾಗಾದರೆ ಇಂದುನೇ ನಿರ್ಧಾರವಾಗ್ತದೆ ನಾನು ಯಾವ ಬೆಲೆಯಲ್ಲಿ ನಿಮ್ಮಿಂದ ಖರೀದಿಸೋಣ ಅಥವಾ ಯಾವ ಬೆಲೆಯಲ್ಲಿ ಮಾರೋಣ, 1 ತಿಂಗಳ ನಂತರ ಅಥವಾ 2 ತಿಂಗಳ ನಂತರ, ಅಂದರೆ ಒಪ್ಪಂದದ ಅವಧಿ ಎಷ್ಟು ದಿನವಿದೆಯೋ ಆ ಅವಧಿಗೆ. ಹಾಗಾಗಿ ಬೆಲೆ ಮುಂಚಿತವಾಗಿಯೇ ನಿರ್ಧರಿಸಲಾಗ್ತದೆ ಮತ್ತು ನೀವು ಖರೀದಿಸಬಹುದು ಅಥವಾ ಮಾರಬಹುದು. ಅಂಡರ್ಲೈಯಿಂಗ್ ಆಸ್ತಿ ಒಂದು ನಿರ್ದಿಷ್ಟ ಭವಿಷ್ಯ ದಿನಾಂಕಕ್ಕೆ ಎರಡೂ ಪಕ್ಷಗಳು ಬರ್ತವೆ ಮತ್ತು ಇಬ್ಬರು ನಿರ್ಧರಿಸಿಕೊಳ್ತಾರೆ ಆ ಭವಿಷ್ಯದಲ್ಲಿ ನಾನು 1 ತಿಂಗಳ ನಂತರ ನಿಮ್ಮಿಂದ ಈ ಬೆಲೆಯಲ್ಲಿ ಈ ಒಪ್ಪಂದ ಈ ಸೆಕ್ಯೂರಿಟಿಯನ್ನು ತೆಗೆದುಕೊಳ್ತೇನೆ ಅಥವಾ ಈ ಬೆಲೆಯಲ್ಲಿ ನಿಮಗೆ ಈ ಸೆಕ್ಯೂರಿಟಿಯನ್ನು ಮಾರ್ತೇನೆ. ಹಾಗಿದ್ರೆ ಇದು ಒಂದು ಸರಳವೇನಿಲ್ಲ ಫಾರ್ವರ್ಡ್ ಒಪ್ಪಂದ ಮತ್ತು ಎರಡೂ ಪಕ್ಷಗಳು ಇದರಲ್ಲಿ ಭಾಗಿಯಾಗಿವೆ. ಈ ವ್ಯವಹಾರಕ್ಕೆ ಎರಡೂ ಪಕ್ಷಗಳು ಅನ್ವಯವಾಗುತ್ತವೆ. ಅಂದರೆ ನೀವು ಈ ವ್ಯವಹಾರವನ್ನು ನಿರ್ವಹಿಸದೆ ಬಿಡುವುದಿಲ್ಲ, ಎರಡೂ ಪಕ್ಷಗಳು ಬದ್ಧವಾಗಿರುತ್ತವೆ. ಈ ವ್ಯವಹಾರವನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸಲು ಎರಡೂ ಪಕ್ಷಗಳ ಬದ್ಧತೆ ಬಹಳ ಮುಖ್ಯವಾಗಿದೆ. ಈ ವಿಷಯವನ್ನು ಗಮನದಿಂದ ಅರ್ಥ ಮಾಡಿಕೊಳ್ಳಿ. ಬೆಲೆಯ ಏರಿಳಿತಗಳಿಗಿಂತಲೂ ವಿತರಣೆಯ ಸಮಯದಲ್ಲಿ ಬೆಲೆಯ ಏರಿಳಿತಗಳಿಗಿಂತಲೂ ಎರಡೂ ಪಕ್ಷಗಳು ಬದ್ಧವಾಗಿರ್ತವೆ. ಅಂದ್ರೆ ವಿತರಣೆಯ ಸಮಯದಲ್ಲಿ ನೀವು ವಾಗ್ದಾನ ಮಾಡಿದಂತೆ ನಾನು ಇದನ್ನು ನಿಮಗೆ 120ಕ್ಕೆ ಮಾರುತ್ತೇನೆ ಎಂದು ಹೇಳಿದ್ದೀರಿ, ಆದರೆ ಅದರ ಬೆಲೆ ಅಷ್ಟು ಹೆಚ್ಚಾಗದೆ 110ರಲ್ಲಿಯೇ ಉಳಿದಿದೆ. ಹಾಗಾಗಿ ನೀವು ಈ ಒಪ್ಪಂದವನ್ನು ಇಲ್ಲ ನಾನು ಇನ್ನೂ 120ಗೆ ಆಗುವವರೆಗೆ ಕಾಯುತ್ತೇನೆ ಎಂದು ಹೇಳಲು ಸಾಧ್ಯವಿಲ್ಲ. ಹಾಗೆ ಆಗುವುದಿಲ್ಲ. ಫಾರ್ವರ್ಡ್ ಒಪ್ಪಂದವು ಅಲ್ಲಿ ಮುಗಿಯುತ್ತದೆ ಮತ್ತು ನೀವು ನಿಖರವಾಗಿ ಅದನ್ನು ಮಾರಬೇಕಾಗುತ್ತದೆ, ಅಂದರೆ 110ರಲ್ಲಿಯೇ ಮಾರಬೇಕಾಗುತ್ತದೆ. ಇದನ್ನು ಪ್ಲೇನ್ ವಿನ ಫಾರ್ವರ್ಡ್ ಕಾಂಟ್ರಾಕ್ಟ್ ಎಂದು ಕರೆಯುತ್ತಾರೆ. ಈಗ ನಾನು ಫ್ಯೂಚರ್ಸ್ ಬಗ್ಗೆ ಮಾತಾಡ್ತಲೆ. ಈ ಫ್ಯೂಚರ್ ಕಾಂಟ್ರಾಕ್ಟ್ ನೋಡಿ, ಫ್ಯೂಚರ್ ಕಾಂಟ್ರಾಕ್ಟ್ ಕೂಡ ಫಾರ್ವರ್ಡ್ ಕಾಂಟ್ರಾಕ್ಟ್ಗೆ ಬಹಳ ಹೋಲಿಕೆಯಾಗಿರ್ತದೆ. ಎಲ್ಲವೂ ಬಹುತೇಕ ಒಂದೇ ರೀತಿ ಇರ್ತದೆ. ಆದರೆ ಒಂದೇ ಒಂದು ಮುಖ್ಯ ವ್ಯತ್ಯಾಸವೆಂದರೆ ಫ್ಯೂಚರ್ ಕಾಂಟ್ರಾಕ್ಟ್ ಅನ್ನು ನಿಯಂತ್ರಿತ ಎಕ್ಸ್ಚೇಂಜ್ ನೀಡುವ ಪ್ಲಾಟ್ಫಾರ್ಮ್ನಿಂದ ಮಾಡಲಾಗುತ್ತದೆ. ಹಾಗಾದ್ರೆ ಹೇಳಲು ಉದ್ದೇಶವೇನೆಂದರೆ ಫಾರ್ವರ್ಡ್ ಕಾಂಟ್ರಾಕ್ಟ್ನಲ್ಲಿ ಎರಡು ಪಕ್ಷಗಳು ತಮ್ಮದೇ ಆದಂತೆ ನಿರ್ಧರಿಸಿಕೊಳ್ಳುತ್ತವೆ, ನಾವು ಭವಿಷ್ಯ ದಿನಾಂಕದಲ್ಲಿ ಈಗ ಒಪ್ಪಿಕೊಂಡಿರುವ ಬೆಲೆಗೆ ಒಂದು ವ್ಯವಹಾರ ಮಾಡೋಣ ಎಂದು. ಆದರೆ ಫ್ಯೂಚರ್ ಕಾಂಟ್ರಾಕ್ಟ್ ಅಲ್ಲಿ ಏನು ಆಗುತ್ತದೆ ಎಂದರೆ ಇದೇ ವಿಷಯ ರೆಕಗ್ನೈಸ್ಡ್ ಎಕ್ಸ್ಚೇಂಜ್ ಪ್ಲಾಟ್ಫಾರ್ಮ್ ಮೂಲಕ ಮಾತ್ರ ನಡೆಯುತ್ತದೆ. ಹಾಗಾದ್ರೆ ಫ್ಯೂಚರ್ಸ್ ಅಂದ್ರೆ ಫಾರ್ವರ್ಡ್ ಕಾಂಟ್ರಾಕ್ಟ್ಗೆ ಬಹಳ ಹೋಲಿಕೆಯಾಗಿದ್ದು ವ್ಯವಹಾರಗಳು ಸಂಘಟಿತ ಮತ್ತು ನಿಯಂತ್ರಿತ ಎಕ್ಸ್ಚೇಂಜ್ ಮೂಲಕ ನಡೆಯುತ್ತವೆ ಎಂಬುದನ್ನು ಹೊರತುಪಡಿಸಿ. ಒಂದು ರೀತಿಯಲ್ಲಿ ನೋಡಿದೆ ಫ್ಯೂಚರ್ಸ್ ಅಂದ್ರೆ ಎಕ್ಸ್ಚೇಂಜ್ನಲ್ಲಿ ಟ್ರೇಡ್ ಆಗುವ ಫಾರ್ವರ್ಡ್ ಕಾಂಟ್ರಾಕ್ಟ್ ಆಗಿದೆ. ಹಾಗಾದ್ರೆ ಈ ಪ್ರಶ್ನೆ ಬರಬಹುದು, ಫ್ಯೂಚರ್ಸ್ ಎಂದರೆ ಏನು? ಇದು ಎಕ್ಸ್ಚೇಂಜ್ನಲ್ಲಿ ಟ್ರೇಡ್ ಆಗುವ ಫಾರ್ವರ್ಡ್ ಕಾಂಟ್ರಾಕ್ಟ್ಸ್ ಕಲೆನಾ? ಅದಕ್ಕೆ ನೀವು ಹೌದು ಎಂದು ಉತ್ತರಿಸಬೇಕು. ಮೂರನೇದೆಂದರೆ ಆಪ್ಷನ್ಸ್. ಈಗ ನಾವು ಆಪ್ಷನ್ಸ್ ಬಗ್ಗೆ ಮಾತಾಡೋಣ. ನೋಡಿ, ಆಪ್ಷನ್ಸ್ ಎಂದರೆ ಏನು ಅಂತ ಅರ್ಥ ಮಾಡಿಕೊಳ್ಳೋಣ. ಇದು ಒಂದು ಕಾಂಟ್ರಾಕ್ಟ್, ಇದು ನಿಮಗೆ ಹಕ್ಕು ಕೊಡುತ್ತೆ, ಆದರೆ ಕಡ್ಡಾಯವಲ್ಲ. ಅಂದರೆ ನೀವು ಅಂಡರ್ಲೈಯಿಂಗ್ ಅನ್ನು ನಿಗದಿತ ದಿನ ಮತ್ತು ಬೆಲೆಗೆ ಖರೀದಿಸಬಹುದು ಅಥವಾ ಮಾರಬಹುದು. ಈ ಕಾಂಟ್ರಾಕ್ಟ್ ನಿಮಗೆ ಹಕ್ಕು ಕೊಡುತ್ತೆ, ಅದೇ ಕಡ್ಡಾಯವಲ್ಲ. ಅಂದರೆ ನೀವು ಖರೀದಿಸಬಹುದು, ಮಾರಬಹುದು. ಅಂಡರ್ಲೈಯಿಂಗ್ ಸೆಕ್ಯೂರಿಟಿನ ನಿಗದಿತ ದಿನ ಮತ್ತು ಬೆಲೆಗೆ. ಹಾಗಾದ್ರೆ ನಿಮ್ಮಿಗಾಗಿ ನೀವು ಬಯರ್ ಆಗಿದ್ರೆ, ನೀವು ಆಪ್ಷನ್ ಬಯರ್ ಆಗಿದ್ರೆ, ಹಾಗಾದ್ರೆ ಬಯರ್ ಪ್ರೀಮಿಯಂ ಪಾವತಿಸ್ತಾನೆ ಮತ್ತು ಸೆಲ್ಲರ್ ಪ್ರೀಮಿಯಂ ಸ್ವೀಕರಿಸ್ತಾನೆ. ಆಪ್ಷನ್ನ ಸೆಲ್ಲರ್ ಪ್ರೀಮಿಯಂ ಸ್ವೀಕರಿಸುತ್ತಾನೆ ಮತ್ತು ಆಪ್ಷನ್ನ ಬಯರ್ ಪ್ರೀಮಿಯಂ ಪಾವತಿಸುತ್ತಾನೆ. ಹಾಗಾಗಿ ನಾವು ಇದನ್ನು ಗಮನದಲ್ಲಿಡಬೇಕು ಮತ್ತು ಆಪ್ಷನ್ನ ಸೆಲ್ಲರ್ ಅಂದ್ರೆ ಪ್ರೀಮಿಯಂ ಸ್ವೀಕರಿಸುತ್ತಿರುವ ಆಪ್ಷನ್ ಸೆಲ್ಲರ್ಗೆ ಅಂಡರ್ಲೈಯಿಂಗ್ ಅನ್ನು ಮಾರಲು ಅಥವಾ ಖರೀದಿಸಲು ಒತ್ತಾಯದ ಬಾಧ್ಯತೆ ಇರ್ತದೆ. ಅವನಿಗೆ ತನ್ನ ಸೆಕ್ಯೂರಿಟಿಯನ್ನು ನೀಡಬೇಕಾಗುತ್ತೆ. ಯಾವಾಗ ಬಯರ್ ತನ್ನ ಹಕ್ಕನ್ನ ಬಳಸುತ್ತಾನೋ ಅಂದರೆ ಇವು ಎರಡು ಆಪ್ಷನ್ಗಳು.
ಹಾಗಾಗಿ ಮುಂದಿನ ಅಧ್ಯಾಯಗಳಲ್ಲಿ ನಾವು ಆಪ್ಷನ್ಗಳು ಎಂದರೇನು ಎಂಬುದನ್ನು ಗಮನದಿಂದ ಓದ್ತೇವೆ. ನೋಡಿ, ಇಕ್ವಿಟಿಯ ಆಪ್ಷನ್ಗಳ ಬಗ್ಗೆ ನಾನು ಮಾತನಾಡುತ್ತಿದ್ದರೆ 2 ವಿಧದ ಆಪ್ಷನ್ಗಳಿವೆ. ಅವುಗಳನ್ನು ಕಾಲ್ ಆಪ್ಷನ್ ಮತ್ತು ಪುಟ್ ಆಪ್ಷನ್ ಎಂದು ಕರೆಯಲಾಗುತ್ತದೆ. ನೀವು ಆಪ್ಷನ್ನ ಖರೀದಿದಾರರಾಗಿದ್ದರೆ ನೀವು ಒಂದು ಚಿಕ್ಕ ಪ್ರೀಮಿಯಂ ಪಾವತಿಸಬೇಕಾಗ್ತದೆ. ಅದರಿಂದ ನೀವು ಆಪ್ಷನ್ ಖರೀದಿಸಬಹುದು. ಉದಾಹರಣೆಗೆ ನಿಫ್ಟಿಯನ್ನೇ ತೆಗೆದುಕೊಳ್ಳಿ. ನೀವು ಆಪ್ಷನ್ ಖರೀದಿಸ್ತಿದ್ರೆ, ಒಂದು ಕಾಲ್ ಆಪ್ಷನ್ ಖರೀದಿಸ್ತಿದ್ದೀರಿ ಅಂದ್ರೆ ಅದರ್ಥ ನೀವು ಬುಲಿಶ್ ಅಂದ್ರೆ ಮಾರುಕಟ್ಟೆ ಮೇಲಕ್ಕೆ ಹೋಗ್ತದೆ ಎಂದು ನೀವು ನಿರೀಕ್ಷಿಸ್ತಿದ್ದೀರಿ. ನಿಮ್ಮ ಕಾಲ್ ಆಪ್ಷನ್ನಲ್ಲಿ ನೀವು ಪಾವತಿಸಿದ ಕಾಲ್ ಆಪ್ಷನ್ ಪ್ರೀಮಿಯಂ ಹೆಚ್ಚಾಗುತ್ತೆ. ಹೆಚ್ಚೆಚ್ಚು ಇಂಡೆಕ್ಸ್ ಮೌಲ್ಯವು ಏರುತ್ತಾ ಹೋದಂತೆ ಎಷ್ಟು ಏರುತ್ತದೆ, ಇಂಡೆಕ್ಸ್ ಮೌಲ್ಯದಲ್ಲಿ ಯಾವ ರೀತಿಯ ಚಲನೆ ಆಗ್ತದೆ ಎಂಬುದನ್ನು ಮುಂದಿನ ಅಧ್ಯಾಯಗಳಲ್ಲಿ ನಾವು ತಿಳಿದುಕೊಳ್ಳೋಣ. ಆದರೆ ಈಗ ನೀವು ಇಷ್ಟೇ ಅರ್ಥ ಮಾಡಿಕೊಳ್ಳಿ, ಕಾಲ್ ಆಪ್ಷನ್ ಅನ್ನು ಮಾರುಕಟ್ಟೆ ಬುಲಿಶ್ ಆಗಿರುವಾಗ ತೆಗೆದುಕೊಳ್ಳಲಾಗ್ತದೆ ಮತ್ತು ಮಾರುಕಟ್ಟೆ ಏರುತ್ತಾ ಹೋದಂತೆ ನಿಮ್ಮ ಪ್ರೀಮಿಯಂ ಕೂಡ ಏರುತ್ತದೆ. ಅಲ್ಲಿ ನಿಮ್ಮ ಹಣ ಗಳಿಸುವ ಸಾಧ್ಯತೆಗಳು ಇರಬಹುದು. ಪುಟ್ ಆಪ್ಷನ್ ಅನ್ನು ಯಾವಾಗ ಖರೀದಿಸಬೇಕು ಎಂಬುದನ್ನು ಗಮನದಿಂದ ಅರ್ಥ ಮಾಡಿಕೊಳ್ಳಿ. ನೀವು ಪುಟ್ ಆಪ್ಷನ್ ತೆಗೆದುಕೊಳ್ಳುತ್ತಿದ್ದರೆ ಅಂದರೆ ನೀವು ಮಾರುಕಟ್ಟೆ ಬೇರಾಗಲಿದೆ ಎಂದು ಭಾವಿಸುತ್ತಿದ್ದೀರಿ. ನೀವು ಮಾರುಕಟ್ಟೆ ಇಲ್ಲಿಯಿಂದ ಕರೆಕ್ಷನ್ ಆಗಬಹುದು, ಮಾರುಕಟ್ಟೆ ಕೆಳಗೆ ಬೀಳಬಹುದು ಎಂದು ಊಹಿಸಿಕೊಂಡಿದ್ದೀರಿ ಮತ್ತು ನೀವು ಇಲ್ಲಿ ಪುಟ್ ಆಪ್ಷನ್ ಖರೀದಿಸಿದರೆ ನಿಮ್ಮ ಮೌಲ್ಯವು ಹೆಚ್ಚಾಗುತ್ತದೆ. ಮಾರುಕಟ್ಟೆ ಹೇಗಾದರೂ ಕೆಳಗೆ ಬೀಳ್ತಾ ಹೋದಂತೆ ನೀವು ಇಲ್ಲಿ ಕೂಡ ಒಂದು ಪ್ರೀಮಿಯಂ ಪಾವತಿಸಿದ್ದೀರಿ. ನೀವು ಆಪ್ಷನ್ಗಳ ಖರೀದಿದಾರರಾಗಿದ್ದಾನೆ ನೀವು ಪುಟ್ ಆಪ್ಷನ್ ಖರೀದಿಸ್ತಿದ್ರು ಸಹ ಅಥವಾ ನೀವು ಕಾಲ್ ಆಪ್ಷನ್ ಖರೀದಿಸುತ್ತಿದ್ರು ಸಹ ನೀವೊಂದು ಪ್ರೀಮಿಯಂ ಕೊಡುತ್ತಿದ್ದೀರಿ, ಸರಿ ಅಲ್ವೇ? ಹಾಗಾದ್ರೆ ನೀವು ಆಪ್ಷನ್ ಖರೀದಿದಾರರಾಗಿದ್ರೆ ನೀವು ಪ್ರೀಮಿಯಂ ಪಾವತಿಸ್ತಿದ್ದೀರಿ. ಅದೇ ಇಲ್ಲಿ ಹೇಳಲಾಗುತ್ತಿತ್ತು. ನಂತರ ಇಂಡೆಕ್ಸ್ ಮೇಲ್ಕಡಿಮೆ ಆಗುತ್ತಾ ಹೋದಂತೆ ಅಥವಾ ಅದು ಆಪ್ಷನ್ ಒಂದು ಸೆಕ್ಯೂರಿಟಿಯದ್ದಾಗಿರ್ಲಿ ಅಥವಾ ಸ್ಟಾಕ್ನದ್ದಾಗಿರ್ಲಿ, ಸ್ಟಾಕ್ನ ಚಲನೆ ಹೇಗಿರುತ್ತದೋ ಹಾಗೆ ನಿಮಗೆ ಲಾಭ ಅಥವಾ ನಷ್ಟವಾಗುತ್ತದೆ. ನೀವು ಆಪ್ಷನ್ ಮಾರಾಟಗಾರರಾಗಿದ್ರೆ ಅಂದ್ರೆ ನೀವು ಆಪ್ಷನ್ ಸೆಲ್ಲರ್ ಆಗಿದ್ರೆ ನೀವು ಕಾಲ್ ಆಪ್ಷನ್ ಅಥವಾ ಪುಟ್ ಆಪ್ಷನ್ ಮಾರಾಟ ಮಾಡಿದ್ರೆ ನಿಮಗೆ ಒಂದು ಪ್ರೀಮಿಯಂ ಸಿಗ್ತದೆ. ಹಾಗಾದ್ರೆ ಇದರ ಅರ್ಥ ಏನೆಂದರೆ ನೀವು ಕಾಲ್ ಅನ್ನು ಮಾರಾಟ ಮಾಡಿದ್ದೀರಾ ಅಥವಾ ರೈಟ್ ಮಾಡಿದ್ದೀರಾ ಅಥವಾ ಪುಟ್ ಅನ್ನು ಮಾರಾಟ ಮಾಡಿದ್ದೀರಾ ರೈಟ್ ಮಾಡಿದ್ದೀರಾ ಎಂದಾದ್ರೂ ನಿಮಗೊಂದು ಪ್ರೀಮಿಯಂ ಸಿಗ್ತದೆ. ಆದರೆ ನಿಮ್ಮ ಬಳಿ ಒಬ್ಬ ಒಡ್ಡಾಯವೂ ಇದೆ. ಅಂದರೆ ಮಾರಾಟ ಖರೀದಿ ಯಾವಾಗ ಬಾಯರ್ ತನ್ನ ಹಕ್ಕನ್ನು ಎಕ್ಸರ್ಸೈಸ್ ಮಾಡಿದರೆ ಇದು ಆಪ್ಷನ್ಗಳ ವಿಷಯ. ಹೀಗೆ ನಿಮ್ಗೆ ಅರ್ಥವಾಗುತ್ತಾ ಹೋಗ್ತದೆ ನಾವು ಯಾವ ರೀತಿಯಲ್ಲಿ ಆಪ್ಷನ್ಗಳಲ್ಲಿ ಮುಂದುವರೆದು ಟ್ರೇಡ್ ಮಾಡಬಹುದು ಎಂಬುದನ್ನು. ಈಗ ಸ್ವ್ಯಾಪ್ಗಳ ಕಡೆಗೆ ಬನ್ನಿ. ನೋಡಿ, ಸ್ವ್ಯಾಪ್ ಎಂದರೆ ಇದು 2 ಪಕ್ಷಗಳ ನಡುವೆ ಮಾಡಲಾಗುವ ಒಪ್ಪಂದ. ಇದು ಭವಿಷ್ಯದಲ್ಲಿ ಕೆಲವು ಕ್ಯಾಶ್ ಫ್ಲೋಗಳನ್ನು ವಿನಿಮಯ ಮಾಡಲು 2 ಪಕ್ಷಗಳ ನಡುವೆ ಒಪ್ಪಂದವಾಗಿರುತ್ತದೆ. ಅವು ಹೇಗೆ ಇರುತ್ತವೆ ಎಂದರೆ ಒಂದು ಪೂರ್ವ ನಿರ್ಧರಿತ ಸೂತ್ರದ ಪ್ರಕಾರ. ಅಂದರೆ ಇಂದು ಒಂದು ಸೂತ್ರದ ಮೂಲಕ ನಿರ್ಧರಿಸಿಕೊಳ್ಳಲಾಗುತ್ತದೆ ಭವಿಷ್ಯದಲ್ಲಿ ನಾವು ನಮ್ಮ ಕ್ಯಾಶ್ ಫ್ಲೋಗಳನ್ನು ವಿನಿಮಯ ಮಾಡಿಕೊಳ್ಳುತ್ತೇವೆ ಎಂದು. ಬಹುಶಃ ನೀವು ಯಾವುದಾದ್ರೂ ಸೆಕ್ಯೂರಿಟಿಯಲ್ಲಿ ಹೂಡಿಕೆ ಮಾಡಿರ್ಬೋದು ಅಥವಾ ನಾನು ಯಾವುದಾದ್ರೂ ಸೆಕ್ಯೂರಿಟಿಯಲ್ಲಿ ಹೂಡಿಕೆ ಮಾಡಿರ್ಬೋದು. ಭವಿಷ್ಯದಲ್ಲಿ ಅದರಿಂದ ನಮಗೆ ಕೆಲವು ಕ್ಯಾಶ್ ಫ್ಲೋಗಳು ಬರಲಿವೆ. ಹಾಗಾದ್ರೆ ಒಂದು ಪೂರ್ವ ನಿರ್ಧರಿತ ಸೂತ್ರದಿಂದ ನಾವು ಇಂದುಲೇ ಇದನ್ನು ಲೆಕ್ಕ ಹಾಕಿಕೊಳ್ತೇವೆ ಮತ್ತು ನಾವು ಇಬ್ಬರು ನಿರ್ಧರಿಸಿಕೊಳ್ತೇವೆ ನಾವು ನಮ್ಮ ಕ್ಯಾಶ್ ಫ್ಲೋಗಳನ್ನು ಸ್ವ್ಯಾಪ್ ಮಾಡಿಕೊಳ್ಳಲಿದ್ದೇವೆ ಎಂದು. ಅದರರ್ಥ ಮೂಲತಃ ಇದು 2 ಪಕ್ಷಗಳ ನಡುವಿನ ಒಪ್ಪಂದವಾಗಿದ್ದು ಭವಿಷ್ಯದಲ್ಲಿ ಪಕ್ಷಗಳು ಪೂರ್ವ ನಿರ್ಧರಿತ ಸೂತ್ರದ ಪ್ರಕಾರ ಕ್ಯಾಶ್ ಫ್ಲೋಗಳನ್ನು ವಿನಿಮಯ ಮಾಡಿಕೊಳ್ತಾರೆ. ಮುಂದಿನ ಅಧ್ಯಾಯಗಳಲ್ಲಿ ನಾವು ಸ್ವ್ಯಾಪ್ ಹೇಗೆ ನಡೆಯುತ್ತದೆ ಎಂಬುದನ್ನು ಇನ್ನೂ ವಿವರವಾಗಿ ಕಲಿಯುತ್ತೇವೆ. ಆದ್ದರಿಂದ ಗಮನದಿಂದ ಓದಿ. ಮೊದಲ ಅಧ್ಯಾಯವು ಸಂಪೂರ್ಣವಾಗಿ ಮೂಲಭೂತ ವಿಷಯಗಳ ಬಗ್ಗೆ ಇದೆ. ಆದ್ದರಿಂದ ನಾನು ನಿಮಗೆ 22 ಸಾಲು 33 ಸಾಲುಗಳ ವ್ಯಾಖ್ಯಾನವನ್ನು ಹೇಳುತ್ತಿದ್ದೇನೆ. ಮುಂದುವರೆದಂತೆ ನಾನು ಪ್ರತಿಯೊಂದು ವಿಷಯವನ್ನು ಉದಾಹರಣೆಗಳ ಮೂಲಕ ಸ್ಪಷ್ಟವಾಗಿ ವಿವರಿಸಲು ಪ್ರಯತ್ನಿಸುತ್ತೇನೆ. ಸ್ವ್ಯಾಪ್ಗಳು ಏನು ಮಾಡುತ್ತವೆ ಎಂದರೆ ಅವು ನಿಮ್ಮ ರಿಸ್ಕ್ ಮ್ಯಾನೇಜ್ ಮಾಡಲು ಸಹಾಯ ಮಾಡುತ್ತವೆ. ಉದಾಹರಣೆಗೆ ಬಡ್ಡಿ ದರಗಳ ಅಸ್ಥಿರತೆ, ಕರೆನ್ಸಿ ವಿನಿಮಯ ದರಗಳು, ವಸ್ತುಗಳ ಬೆಲೆಗಳು ಇವೆ. ಇವುಗಳಲ್ಲಿ ಸ್ವ್ಯಾಪ್ಗಳನ್ನು ಹೂಡಿಕೆದಾರರು ಹೆಚ್ಚು ಬಳಸುತ್ತಾರೆ. ಆದ್ದರಿಂದ ಸ್ವ್ಯಾಪ್ಗಳು ನಿಮ್ಮ ರಿಸ್ಕ್ ಕಡಿಮೆ ಮಾಡಲು ಸಹಾಯ ಮಾಡುತ್ತವೆ. ಇವುಗಳೆಲ್ಲ ಭಾರತದಲ್ಲಿನ ಡೆರಿವೇಟಿವ್ ಮಾರುಕಟ್ಟೆಯ ಉತ್ಪನ್ನಗಳು. ಈಗ ನಾವು ಡೆರಿವೇಟಿವ್ ಮಾರುಕಟ್ಟೆಯಲ್ಲಿ ಭಾಗವಹಿಸುವವರು ಯಾರು ಎಂಬುದನ್ನು ಅರ್ಥ ಮಾಡಿಕೊಳ್ಳೋಣ. ಚಲೋ, ಮೊದಲನೆಯದಾಗಿ ಹೇಜರ್ಸ್ ಅನ್ನು ಅರ್ಥ ಮಾಡಿಕೊಳ್ಳೋಣ. ನೋಡಿ, ಹೇಜರ್ಸ್ ಆಗಿ ಬರ್ತಾರೆ, ನಂತರ ಸ್ಪೆಕ್ಯುಲೇಟರ್ಸ್ ಅಥವಾ ಟ್ರೇಡರ್ಸ್ ಬರ್ತಾರೆ ಮತ್ತು ನಂತರ ಆರ್ಬಿಟ್ರೇಜರ್ಸ್ ಬರ್ತಾರೆ. ಈ ಮೂವರಲ್ಲೂ ತುಂಬಾ ವ್ಯತ್ಯಾಸ ಇದೆ ಮತ್ತು ನಂಬಿ ಈ ಪ್ರಶ್ನೆ 100ಕ್ಕೆ 10% ಬರ್ತದೆ. ಹೇಜರ್ ಏನ್ ಮಾಡುತ್ತಾನೆ, ಸ್ಪೆಕ್ಯುಲೇಟರ್ ಏನ್ ಮಾಡುತ್ತಾನೆ ಮತ್ತು ಆರ್ಬಿಟ್ರೇಜರ್ ಏನ್ ಮಾಡುತ್ತಾನೆ ಎಂಬುದು. ಹೆಜ್ಜರ್ ಬಗ್ಗೆ ಮೊದಲು ನಾವು ಅರ್ಥ ಮಾಡಿಕೊಳ್ಳೋಣ. ಹೆಜ್ಜಸ್ ಯಾರು ಎಂದರೆ ಇವರಿಗೆ ಈಗಾಗಲೇ ಅಂಡರ್ಲೈಯಿಂಗ್ ಸೆಟ್ಟಿನ ಬೆಲೆಗಳೊಂದಿಗೆ ರಿಸ್ಕ್ ಇದೆ ಮತ್ತು ಅವರು ಡೆರಿವೇಟಿವ್ಗಳನ್ನು ಬಳಸುತ್ತಾರೆ ಆ ರಿಸ್ಕ್ ಕಡಿಮೆ ಮಾಡಲು. ಅವರ ಉದ್ದೇಶವೇನೆಂದರೆ ಬೇರೆ ಪೊಸಿಷನ್ಗಳಿಂದ ಆಗಬಹುದಾದ ನಷ್ಟವನ್ನು ತಪ್ಪಿಸಿಕೊಳ್ಳುವುದು. ಅಂದರೆ ಇವರಿಗೆ ಈಗಾಗಲೇ ರಿಸ್ಕ್ ಇದೆ. ಆ ರಿಸ್ಕ್ ಹೇಗೆ ಬರುತ್ತದೆ ಎಂದರೆ ಡೆರಿವೇಟಿವ್ ಮಾರ್ಕೆಟ್ನಲ್ಲಿ ಅವರು ಈಗಾಗಲೇ ಒಂದು ಪೊಸಿಷನ್ ತೆಗೆದುಕೊಂಡಿದ್ದಾರೆ. ಉದಾಹರಣೆಗೆ ನಾನು ನಿಫ್ಟಿಯ ಒಂದು ಡೆರಿವೇಟಿವ್ ನಿಫ್ಟಿ ಫ್ಯೂಚರ್ ಅನ್ನು ಬೈ ಮಾಡಿದ್ದೇನೆ ಎಂದರೆ ನನ್ನ ಬಳಿ ಈಗಾಗಲೇ ರಿಸ್ಕ್ ಇದೆ.
ಈಗ ನನ್ನ ರಿಸ್ಕ್ ಈಗಾಗಲೇ ಇದೆ. ಮಾರ್ಕೆಟ್ನಲ್ಲಿ ನಿಫ್ಟಿಯ ಮೌಲ್ಯ ಕೆಳಗೆ ಹೋಗಿದ್ರೆ ನನಗೆ ರಿಸ್ಕ್ ಇವೆ, ಅಲ್ಲಿ ನನಗೆ ನಷ್ಟವಾಗಬಹುದು. ಸರಿ, ಹಾಗಾದ್ರೆ ಹೆಡ್ಜರ್ಸ್ ಏನ್ ಮಾಡುತ್ತಾರೆ ಎಂದರೆ, ಉದಾಹರಣೆಗೆ ನಾನು ಕೆಲವು ಷೇರುಗಳನ್ನು ಖರೀದಿಸಿದ್ದೇನೆ, ಒಂದು ನಿರ್ದಿಷ್ಟ ಮೊತ್ತದಷ್ಟು ನಾನು ಷೇರುಗಳನ್ನು ಖರೀದಿಸಿದ್ದೇನೆ ಮತ್ತು ಮುಂದುವರೆದಂತೆ ನನಗನಿಸುತ್ತದೆ ನನ್ನ ರಿಸ್ಕ್ ಏನು ಎಂದರೆ ಈ ಷೇರುಗಳ ಬೆಲೆ ಕೆಳಗೆ ಹೋಗಬಹುದು. ಆಗ ನಾನು ಡೆರಿವೇಟಿವ್ ಬಳಸಿ ನನ್ನ ಪೊಸಿಷನ್ ಅನ್ನು ಹೆಡ್ಜ್ ಮಾಡಬಹುದು. ನಾನು ಡೆರಿವೇಟಿವ್ ಮೂಲಕ ಆ ನಿರ್ದಿಷ್ಟ ಶೇರ್ನ ಫ್ಯೂಚರ್ ಅನ್ನು ಮಾರಬಹುದು ಅಥವಾ ಅದರ ಪುಟ್ ಆಪ್ಷನ್ ಖರೀದಿಸಬಹುದು. ನನಗೆ ಅನಿಸ್ತಿದ್ರೆ ಇಂದಿನ ಅಥವಾ ಮುಂದಿನ ಬೆಲೆ ಕೆಳಗೆ ಹೋಗ್ತಿದೆ ಅಂದ್ರೆ ಇದು ನನ್ನ ಪೊಸಿಷನ್, ಒಂದು ಬಾಯಿಂಗ್ ಪೊಸಿಷನ್ ಇದೆ, ಜೊತೆಗೆ ನಾನು ಸೆಲ್ಲಿಂಗ್ ಪೊಸಿಷನ್ ಕೂಡ ತೆಗೆದುಕೊಂಡಿದ್ದೀನಿ. ಹೀಗಾಗಿ ಇದು ಹೆಡ್ಜ್ ಪೊಸಿಷನ್. ಅಂದರೆ ನಾನು ಹೇಳಲು ಬಯಸುವುದೆಂದರೆ ಒಂದು ನಷ್ಟದಿಂದ ತಪ್ಪಿಸಿಕೊಳ್ಳಬಹುದು. ಆದರೆ ಈ ಪೊಸಿಷನ್ ಇಂದ ಹೊರಬರುವುದು ತುಂಬಾ ಮುಖ್ಯ. ನೀವು ಹೆಡ್ಜ್ಡ್ ಪೊಸಿಷನ್ ಅನ್ನು ಹೊರತೆಗೆದು ನೆಕೆಡ್ ಪೊಸಿಷನ್ ಮಾಡಬೇಕಾಗ್ತದೆ ನೀವು ಮಾರ್ಕೆಟ್ ಅಲ್ಲಿ ಲಾಭದಲ್ಲಿದ್ದರೆ. ಆದರೆ ಹೆಡ್ಜಿಂಗ್ನ ಮುಖ್ಯ ಉದ್ದೇಶವೇ ನಷ್ಟವನ್ನ ಕಡಿಮೆ ಮಾಡುವುದು. ಹೀಗಾಗಿ ಹೇಳುವ ಉದ್ದೇಶವೇನೆಂದರೆ, ಉದಾಹರಣೆಗೆ ನಿಮ್ಮ ಬಳಿ ಇಕ್ವಿಟಿ ಪೋರ್ಟ್ಫೋಲಿಯೋ ಇದೆ ಮತ್ತು ನಿಮಗೆ ಅನಿಸುತ್ತಿದ್ದರೆ ಕೊರೋನಾ ವೈರಸ್ನಿಂದಾಗಿ ಮಾರ್ಕೆಟ್ ಕೆಳಗೆ ಹೋಗಬಹುದು ಎಂದು. ಅಂದರೆ ನಿಮ್ಮ ಬಳಿ 2 ಆಯ್ಕೆಗಳಿವೆ. ಒಂದೆಂದರೆ ನೀವು ನಿಮ್ಮ ಸಂಪೂರ್ಣ ಪೋರ್ಟ್ಫೋಲಿಯೋವನ್ನು ಮಾರಿಬಿಡಬಹುದು ಅಥವಾ ಡೆರಿವೇಟಿವ್ಸ್ ಅಥವಾ ಆಪ್ಷನ್ಗಳ ಮೂಲಕ ನಿಮ್ಮ ಪೊಸಿಷನ್ ಅನ್ನು ಹೆಡ್ಜ್ ಮಾಡಬಹುದು. ಮತ್ತು ನಿಮಗೆ ಅನಿಸಬಹುದು 20-30% ಅಥವಾ ನೀವು ಎಷ್ಟು ಅನಿಸ್ಕೊಳ್ತೀರೋ ಅಷ್ಟು ಮಾರ್ಕೆಟ್ ಇಳಿದಿದೆ ಎಂದು. ಅಲ್ಲಿ ನಿಮಗೆ ಅನಿಸಬಹುದು ಈಗ ಮಾರ್ಕೆಟ್ ರಿವರ್ಸ್ ಆಗಬಹುದು ಎಂದು. ಆಗ ನೀವು ನಿಮ್ಮ ಹೆಡ್ಜ್ ಪೊಸಿಷನ್ ಇಂದ ಹೊರಬರಬಹುದು. ನಂತರ ನಿಮ್ಮ ಸಾಮಾನ್ಯ ಪೊಸಿಷನ್ ಮತ್ತೆ ಮುಂದುವರಿಯುತ್ತದೆ. ಹೀಗಾಗಿ ಈ ರೀತಿಯಲ್ಲಿ ಇದರಲ್ಲಿ ಟ್ರೇಡಿಂಗ್ ನಡೀತದೆ. ಹೆಡ್ಜರ್ಗಳ ಕೆಲಸ ಎಂದರೆ ತಮ್ಮ ಪೋರ್ಟ್ಫೋಲಿಯೋವನ್ನು ಹೆಡ್ಜ್ ಮಾಡುವುದು, ಅಂದರೆ ನಷ್ಟವನ್ನು ಕನಿಷ್ಠಗೊಳಿಸುವುದು. ಈಗ ನಾವು ಸ್ಪೆಕ್ಯುಲೇಟರ್ಗಳು ಮತ್ತು ಟ್ರೇಡರ್ಗಳ ಬಗ್ಗೆ ಮಾತಾಡೋಣ. ನೋಡಿ, ಡೆರಿವೇಟಿವ್ ಸೆಗ್ಮೆಂಟ್ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೇನೆ. ಇದನ್ನು ಮಾಸ್ ಡಿಸ್ಟ್ರಕ್ಷನ್ನ ವೆಪನ್ಸ್ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸ್ಪೆಕ್ಯುಲೇಟರ್ಗಳು ತುಂಬಾ ಹೆಚ್ಚು ಬರುತ್ತಾರೆ ಸ್ಪೆಕ್ಯುಲೇಟ್ ಮಾಡಲು, ಮತ್ತು ಟ್ರೇಡರ್ಗಳು ತುಂಬಾ ಹೆಚ್ಚು ಬರುತ್ತಾರೆ ಯಾರು ಒಂದು ರಾತ್ರಿಯಲ್ಲಿ ಶ್ರೀಮಂತರಾಗಬೇಕೆಂದು ಬಯಸುತ್ತಾರೆ ಅಥವಾ ಒಂದು ರಾತ್ರಿಯಲ್ಲಿ ತುಂಬಾ ಹೆಚ್ಚು ರಿಟರ್ನ್ ಗಳಿಸುವ ಪ್ರಯತ್ನ ಮಾಡುತ್ತಾರೆ. ಮಾರ್ಕೆಟ್ನಲ್ಲಿ ಇಂಥವು ಕೆಲವು ವಿಷಯಗಳಿವೆ, ಅವು ನಿಮ್ಮ ಹಣವನ್ನು ಡಬಲ್ ಮಾಡಿಸಬಹುದು. ಆದರೆ ಇಡೀ ಕ್ಯಾಪಿಟಲ್ ಅಪಾಯದಲ್ಲಿದೆ, ನಿಮ್ಮ ಹಣ ಸಂಪೂರ್ಣವಾಗಿ ಶೂನ್ಯವಾಗಬಹುದು. ಹೌದು, ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಡೆರಿವೇಟಿವ್ಗಳಲ್ಲಿ ನೀವು ಟ್ರೇಡ್ ಮಾಡ್ತಿದ್ರೆ, ನೀವು ಸ್ಪೆಕ್ಯುಲೇಟರ್ ಆಗಿದ್ರೆ ನಿಮ್ಮ ಸಂಪೂರ್ಣ ಕ್ಯಾಪಿಟಲ್ ವಿಪ್ಔಟ್ ಆಗಬಹುದು. ಅದಕ್ಕಾಗಿ ಡೆರಿವೇಟಿವ್ಗಳಲ್ಲಿ ಟ್ರೇಡಿಂಗ್ ಮಾಡುವುದರಿಂದ ದೂರವಿರಲು ಹೇಳಲಾಗ್ತದೆ. ಹಾಗಾದ್ರೆ ಸ್ಪೆಕ್ಯುಲೇಟರ್ ಯಾರು ಎಂದರೆ, ಅವರು ಅಂಡರ್ಲೈಯಿಂಗ್ ಆಸ್ತಿ ಬೆಲೆಯ ಭವಿಷ್ಯ ಚಲನವಲನವನ್ನು ಊಹಿಸಿ ತಮ್ಮ ದೃಷ್ಟಿಕೋನದ ಆಧಾರದ ಮೇಲೆ ಡೆರಿವೇಟಿವ್ ಒಪ್ಪಂದಗಳಲ್ಲಿ ಸ್ಥಾನವನ್ನು ತೆಗೆದುಕೊಳ್ತಾರೆ. ಹಾಗಾದ್ರೆ ಒಬ್ಬ ಸ್ಪೆಕ್ಯುಲೇಟರ್ ಟ್ರೇಡರ್ ಏನ್ ಮಾಡ್ತಾನೆ ಅಂದ್ರೆ, ಅವನು ಆ ಸ್ಟಾಕ್ ಬೆಲೆಯ ಭವಿಷ್ಯ ಚಲನವಲನವನ್ನ ಊಹಿಸಲು ಪ್ರಯತ್ನಿಸ್ತಾನೆ ಮತ್ತು ಆ ಆಧಾರದ ಮೇಲೆ ತನ್ನ ಸ್ಥಾನವನ್ನು ನಿರ್ಮಿಸ್ತಾನೆ. ಖರೀದಿ ಅಥವಾ ಮಾರಾಟದ ಸ್ಥಾನವನ್ನು ತೆಗೆದುಕೊಳ್ತಾನೆ ಮತ್ತು ಅದರಿಂದ ಹಣ ಗಳಿಸುವ ಪ್ರಯತ್ನ ಮಾಡ್ತಾನೆ. ಹಾಗಾದ್ರೆ ಈ ಸ್ಪೆಕ್ಯುಲೇಷನ್ ಟ್ರೇಡರ್ಸ್ ನಂತರ ಮೂರನೆಯದು ಆರ್ಬಿಟ್ರೇಜಿಂಗ್. ನೋಡಿ, ಆರ್ಬಿಟ್ರೇಜಿಂಗ್ ಎಂದರೆ ಏನು ಅಂದರೆ, 2 ಎಕ್ಸ್ಚೇಂಜ್ಗಳಲ್ಲಿ ಇರುವ ಬೆಲೆ ವ್ಯತ್ಯಾಸವನ್ನು ಬಳಸಿಕೊಳ್ಳಲು ಪ್ರಯತ್ನಿಸುವುದನ್ನು ನಾವು ಆರ್ಬಿಟ್ರಾಜ್ ಎಂದು ಹೇಳಬಹುದು. ಮತ್ತು ಆರ್ಬಿಟ್ರೇಜಿಂಗ್ ಅವಕಾಶಗಳು 2 ಕ್ಯಾಶ್ ಮಾರ್ಕೆಟ್ಗಳ ನಡುವೆ ಇರಬಹುದು, 2 ಡೆರಿವೇಟಿವ್ ಮಾರ್ಕೆಟ್ಗಳ ನಡುವೆ ಇರಬಹುದು, ಅಥವಾ ಕ್ಯಾಶ್ ಮತ್ತು ಡೆರಿವೇಟಿವ್ ಮಾರ್ಕೆಟ್ಗಳ ನಡುವೆ ಇರಬಹುದು. ಹಾಗಾದ್ರೆ ಯುಎ ಮಾರ್ಕೆಟ್ ಪಾಲ್ಗೊಳ್ಳುವವರು ಮೂಲತಃ. ಈಗ ಡೆರಿವೇಟಿವ್ಸ್ನ ಮಹತ್ವದ ಬಗ್ಗೆ ಮಾತಾಡೋಣ. ನೋಡಿ, ಮೊದಲನೆಯದಾಗಿ ಇದು ಬೆಲೆಯ ಅನ್ವೇಷಣೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ, ಅಪಾಯವನ್ನು ವರ್ಗಾಯಿಸಲು ಸಹಾಯ ಮಾಡುತ್ತದೆ ಮತ್ತು ಸ್ಪೆಕ್ಯುಲೇಟಿವ್ ಚಟುವಟಿಕೆಗಳನ್ನು ಅಸಂಘಟಿತ ಮಾರುಕಟ್ಟೆಯಿಂದ ಸಂಘಟಿತ ಮಾರುಕಟ್ಟೆಗೆ ಸ್ಥಳಾಂತರಿಸಲು ಸಹಾಯ ಮಾಡುತ್ತದೆ. ಹಾಗಾದ್ರೆ ಮೊದಲನೆಯದಾಗಿ ಇದು ಬೆಲೆಯ ಅನ್ವೇಷಣೆಗೆ ಸಹಾಯ ಮಾಡುತ್ತದೆ. ಬೆಲೆಯ ಅನ್ವೇಷಣೆ ಎಂದರೆ ನಿಜವಾದ ಮೌಲ್ಯಮಾಪನ ಮತ್ತು ನಿರೀಕ್ಷೆಗಳ ಆಧಾರದ ಮೇಲೆ. ಮಾರುಕಟ್ಟೆಯಲ್ಲಿ ಹೆಚ್ಚು ಭಾಗವಹಿಸುವವರು ಇದ್ದಾಗ ನಿಮ್ಮ ಬೆಲೆಯ ಅನ್ವೇಷಣೆಯೂ ಆಗ್ತದೆ. ಕೆಲವರು ಸೆಕ್ಯೂರಿಟಿಯನ್ನು ಖರೀದಿಸಲು ಇಚ್ಛಿಸುತ್ತಾರೆ, ಕೆಲವರು ಮಾರಲು ಇಚ್ಛಿಸುತ್ತಾರೆ. ಉದಾಹರಣೆಗೆ, ನಾನು ಖರೀದಿದಾರನಾಗಿದ್ದೇನೆ, ನಾನು ಸೆಕ್ಯೂರಿಟಿಯನ್ನು 100 ರೂಪಾಯಿಗೆ ಖರೀದಿಸಲು ಇಚ್ಛಿಸುತ್ತೇನೆ. ಮತ್ತೊಬ್ಬ ಖರೀದಿದಾರನು ಬರುತ್ತಾನೆ, ಅವನು ಕೂಡ 100 ರೂಪಾಯಿಗೆ ಅವನು 100 ರೂಪಾಯಿ 25 ಪೈಸೆಗೆ ಖರೀದಿಸಲು ಇಚ್ಛಿಸುತ್ತಾನೆ. ಇನ್ನೊಬ್ಬನು 100 ರೂಪಾಯಿ 50 ಪೈಸೆಗೆ ಖರೀದಿಸಲು ಇಚ್ಛಿಸುತ್ತಾನೆ. ಇನ್ನು ಕೆಲವರು ಬೇರೆ ಬೆಲೆಯಲ್ಲಿ ಮಾರಲು ಇಚ್ಛಿಸುತ್ತಿದ್ದಾರೆ. ಹೀಗಾಗಿ ಎಲ್ಲರ ಮೌಲ್ಯಮಾಪನವು ಮಾರುಕಟ್ಟೆಯ ಸ್ಥಿತಿಗತಿಯ ಪ್ರಕಾರ ಮತ್ತು ಬೇಡಿಕೆ ಪೂರೈಕೆ ಪ್ರಕಾರ ಒಂದು ರೀತಿಯಲ್ಲಿ ಅಲ್ಲಿ ಬೆಲೆ ಅನ್ವೇಷಣೆ ಪ್ರೈಸ್ ಡಿಸ್ಕವರಿ ಆಗುತ್ತದೆ. ಇದೇ ಡೆರಿವೇಟಿವ್ಸ್ನ ಮಹತ್ವ. ಈ ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಹೌ ಇಟ್ ಇಂಪ್ರೂವ್ಸ್ ಪ್ರೈಸ್ ಡಿಸ್ಕವರಿ. ಈ ರೀತಿಯಲ್ಲಿ ಡೆರಿವೇಟಿವ್ಸ್ ಬೆಲೆ ಅನ್ವೇಷಣೆಗೆ ಸಹಾಯ ಮಾಡುತ್ತವೆ. ಇದು ರಿಸ್ಕ್ ಟ್ರಾನ್ಸ್ಫರ್ನಲ್ಲಿಯೂ ಸಹಾಯ ಮಾಡುತ್ತವೆ. ಎರಡನೆಯದಾಗಿ, ನಾನು ನಿಮಗೆ ಹೇಳಿದಂತೆ ರಿಸ್ಕ್ ಅನ್ನು ಹೇಗೆ ವರ್ಗಾಯಿಸಬಹುದು ಎಂಬುದನ್ನು ನೋಡೋಣ. ಹೆಡ್ಜರ್ಸ್ಗಳು ತಮ್ಮ ರಿಸ್ಕ್ ಅನ್ನ ಬೇರೆ ಯಾರಿಗಾದ್ರೂ ನೀಡ್ತಾರೆ ಮತ್ತು ಟ್ರೇಡರ್ಸ್ಗಳು ಆ ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಾಗಿರುತ್ತಾರೆ. ನೀವು ನಿಮ್ಮ ಪೊಸಿಷನ್ ಅನ್ನ ಹೆಡ್ಜ್ ಮಾಡ್ತಿದ್ರೆ ನೀವು ನಿಮ್ಮ ರಿಸ್ಕ್ ಅನ್ನ ಒಂದು ರೀತಿಯಲ್ಲಿ ವರ್ಗಾಯಿಸುತ್ತಿದ್ದೀರಿ. ನೀವು ಒಂದು ಪೊಸಿಷನ್ ತೆಗೆದುಕೊಂಡ್ರೆ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಪೊಸಿಷನ್ ನಿರ್ಮಾಣವಾಗುತ್ತದೆ. ಅಂದ್ರೆ ಒಬ್ಬನ ಲಾಭವೇ ಇನ್ನೊಬ್ಬನ ನಷ್ಟ.
ಅಥವಾ ಯಾರಿಗಾದರೂ ನಷ್ಟವಾದರೆ ನಿಮಗೆ ಲಾಭವಾಗಬಹುದು. ಈ ರೀತಿಯಲ್ಲಿ ಈ ವ್ಯವಹಾರದಲ್ಲಿ ಟ್ರೇಡರ್ಸ್ಗಳು ರಿಸ್ಕ್ ತೆಗೆದುಕೊಳ್ಳಲು ಸಿದ್ಧರಾಗಿರುತ್ತಾರೆ ಮತ್ತು ಹೆಡ್ಜರ್ಸ್ಗಳು ರಿಸ್ಕ್ ತೆಗೆದುಹಾಕಲು ಬಯಸುತ್ತಾರೆ. ಹೀಗಾಗಿ ವಿವಿಧ ರಿಸ್ಕ್ಗಳನ್ನು ಅವರಿಂದ ವರ್ಗಾಯಿಸಲಾಗುತ್ತದೆ. ಅವರು ರಿಸ್ಕ್ಗೆ ಎಕ್ಸ್ಪೋಸ್ ಆಗಿದ್ದಾರೆ, ಆದರೆ ಕಡಿಮೆ ರಿಸ್ಕ್ ಅಪೆಟೈಟ್ ಹೊಂದಿದ್ದಾರೆ, ಅವರಿಗೆ ಹೆಚ್ಚಿನ ರಿಸ್ಕ್ ಅಪೆಟೈಟ್ ಹೊಂದಿರುವವರಿಗೆ. ನಿಮ್ಮ ರಿಸ್ಕ್ ಅಪೆಟೈಟ್ ಕಡಿಮೆ ಇದ್ದರೆ ನೀವು ಹೆಡ್ಜ್ ಮಾಡಿ ನಿಮ್ಮ ರಿಸ್ಕ್ ಅನ್ನು ವರ್ಗಾಯಿಸುತ್ತೀರಿ. ಆದರೆ ಯಾರಿಗೆ ಹೆಚ್ಚಿನ ರಿಸ್ಕ್ ಅಪೆಟೈಟ್ ಇದೆ, ಅಂದರೆ ಒಬ್ಬ ಸ್ಪೆಕ್ಯುಲೇಟರ್ ಅಥವಾ ಟ್ರೇಡರ್, ಇದರಿಂದ ಸ್ಪೆಕ್ಯುಲೇಟಿವ್ ಟ್ರೇಡ್ ಅನ್ನು ಅನೌಪಚಾರಿಕ ಮಾರುಕಟ್ಟೆಯಿಂದ ಸಂಘಟಿತ ಮಾರುಕಟ್ಟೆಗೆ ವರ್ಗಾಯಿಸಲು ಸಹಾಯವಾಗುತ್ತದೆ. ಮೂರನೆಯದಾಗಿ, ಇದು ಸ್ಪೆಕ್ಯುಲೇಟಿವ್ ಟ್ರೇಡ್ ಅನ್ನು ಅನೌಪಚಾರಿಕ ಮಾರುಕಟ್ಟೆಯಿಂದ ಸಂಘಟಿತ ಮಾರುಕಟ್ಟೆಗೆ ಶಿಫ್ಟ್ ಮಾಡಲು ಸಹಾಯ ಮಾಡುತ್ತದೆ. ಇಂದು ಡೆರಿವೇಟಿವ್ಸ್ನಲ್ಲಿ ನಡೀತಿರುವ ಟ್ರೇಡಿಂಗ್ ಸಂಘಟಿತ ಮಾರುಕಟ್ಟೆಯಲ್ಲಿ ನಡೀತಿದೆ. ನಮ್ಮ ಸೆಬಿ ಎಂಬ ನಿಯಂತ್ರಕ ಸಂಸ್ಥೆ NSE, BSE ಮತ್ತು ನಮ್ಮ ಎಕ್ಸ್ಚೇಂಜ್ಗಳ ಮೂಲಕ, ಅವುಗಳ ಪ್ಲಾಟ್ಫಾರ್ಮ್ಗಳ ಮೂಲಕ ನಾವು ಡೆರಿವೇಟಿವ್ಸ್ನಲ್ಲಿ ಟ್ರೇಡ್ ಮಾಡಬಹುದು. ಈ ರೀತಿಯಲ್ಲಿ ಇದು ಸ್ಪೆಕ್ಯುಲೇಟಿವ್ ಟ್ರೇಡ್ಗೆ ಸಹಾಯ ಮಾಡುತ್ತದೆ. ನೀವು ಟ್ರೇಡರ್ ಆಗಿರಬಹುದು, ಸ್ಪೆಕ್ಯುಲೇಟರ್ ಆಗಿರಬಹುದು ಅಥವಾ ಹೆಡ್ಜರ್ ಆಗಿರಬಹುದು, ಆದರೆ ನಿಮಗೆ ಇಂದು ಇಲ್ಲಿ ಒಬ್ಬ ಸಂಘಟಿತ ಮಾರುಕಟ್ಟೆ ದೊರೆಯುತ್ತಿದೆ. ಇದು ಡೆರಿವೇಟಿವ್ಸ್ನ ಮಹತ್ವದ ಬಗ್ಗೆ. ಈಗ ಡೆರಿವೇಟಿವ್ನಲ್ಲಿ ಭಾಗವಹಿಸುವವರು ಎದುರಿಸುವ ಅಪಾಯಗಳ ಬಗ್ಗೆ ಮಾತಾಡೋಣ. ನೋಡಿದರೆ ಡೆರಿವೇಟಿವ್ಸ್ ಅಂದರೆ ಲಿವರೇಜ್ ಇರುವ ಇನ್ಸ್ಟ್ರೂಮೆಂಟ್ಗಳು. ಎಲ್ಲವೂ ಲಿವರೇಜ್ ಕಾಂಟ್ರಾಕ್ಟ್ಗಳೇ ಆಗಿವೆ. ಮೊದಲನೆಯದಾಗಿ ಇಲ್ಲಿ ಬರುವ ಅಪಾಯ ಎಂದರೆ ಕೌಂಟರ್ ಪಾರ್ಟಿ ರಿಸ್ಕ್, ಅಂದರೆ ಕೌಂಟರ್ ಪಾರ್ಟಿಯಿಂದ ಡಿಫಾಲ್ಟ್ ಆಗುವ ಅಪಾಯ. ಹಾಗೆ ನಾನು ನಿಮಗೆ ಮೊದಲು ಹೇಳಿದ್ದಂತೆ ಫಾರ್ವರ್ಡ್ಗಳಲ್ಲಿ ಕೌಂಟರ್ ಪಾರ್ಟಿ ರಿಸ್ಕ್ ಇರ್ತದೆ. ಅಂದರೆ ನೀವು ಪ್ರೀ ಅರೇಂಜ್ಡ್ ಬೆಲೆಗೆ ಏನನ್ನಾದರೂ ಖರೀದಿಸುವ ಅಥವಾ ಮಾರುವ ಒಪ್ಪಂದ ಮಾಡಿಕೊಂಡಿದ್ದೀರಿ, ಆದರೆ ಎದುರಿನ ಪಾರ್ಟಿಯೇ ಆ ಒಪ್ಪಂದದಿಂದ ಹಿಂದೆ ಸರಿದಳು. ಅವರು ತಮ್ಮ ಪೋರ್ಷನ್ ಸ್ಕ್ವೇರ್ ಆಫ್ ಮಾಡಲು ಆ ಟ್ರೇಡ್ ಅನ್ನು ಎಕ್ಸಿಕ್ಯೂಟ್ ಮಾಡಲೇ ಇಲ್ಲ. ಹಾಗಾದ್ರೆ ಈ 10 ರೀತಿ ಕೌಂಟರ್ ಪಾರ್ಟಿ ರಿಸ್ಕ್ ಅನ್ನು ನಿಮ್ಮ ಡೆರಿವೇಟಿವ್ ಪಾರ್ಟಿಸಿಪೆಂಟ್ಗಳು ಎದುರಿಸುತ್ತಾರೆ. ಎರಡನೆಯದಾಗಿ, ಇದು ಪ್ರೈಸ್ ರಿಸ್ಕ್ ಅಥವಾ ಪೋರ್ಷನ್ ಮೇಲೆ ನಷ್ಟ, ಅಂದರೆ ಬೆಲೆಯ ಚಲನೆಯಿಂದ ಉಂಟಾಗುವ ನಷ್ಟ. ಈ ರಿಸ್ಕ್ ಎಂದಿಗೂ ಮಾರುಕಟ್ಟೆಯಲ್ಲಿ ಇರ್ತದೆ. ನೀವು ಖರೀದಿ ಮಾಡಿದ್ದರೆ ಮತ್ತು ಸೆಕ್ಯುರಿಟಿಯ ಬೆಲೆ ಕೆಳಗೆ ಬಂತು ಅಂದರೆ ನಿಮಗೆ ನಷ್ಟವಾಗುತ್ತದೆ. ನೀವು ಮಾರಾಟ ಮಾಡಿದ್ದರೆ ಬೆಲೆ ಮೇಲಕ್ಕೆ ಹೋದರೂ ಅದು ಕೂಡ ನಿಮ್ಮ ನಷ್ಟವಾಗುತ್ತದೆ. ಹಾಗಾಗಿ ಇದು ಬಹಳ ಸಾಮಾನ್ಯವಾದ ರಿಸ್ಕ್. ಇದನ್ನು ಪ್ರೈಸ್ ರಿಸ್ಕ್ ಎಂದು ಕರೆಯಲಾಗುತ್ತೆ. ಅಂದ್ರೆ ಬೆಲೆಯ ಚಲನೆಯಿಂದ ನಿಮ್ಮ ಪೊಸಿಷನ್ನಲ್ಲಿ ನಷ್ಟವಾಗುವುದು ಮತ್ತು ಮಾರುಕಟ್ಟೆಯ ಅಸ್ಥಿರತೆ. ಇಲ್ಲಿ ನಿಮ್ಮ ಬೆಲೆ ಬಹಳ ವೇಗವಾಗಿ ಚಲಿಸಬಹುದು. ಇಲ್ಲಿ ಲಿಕ್ವಿಡಿಟಿ ರಿಸ್ಕ್ ಇದೆ, ಅಂದ್ರೆ ನಿಮ್ಮ ಪೋರ್ಷನ್ಗಳಿಂದ ಹೊರಬರುವ ಸಾಧ್ಯತೆ ಇಲ್ಲದಿರುವುದು. ಕೆಲವೊಮ್ಮೆ ಇದು ಕೂಡ ನಿಮ್ಮಲ್ಲಿ ರಿಸ್ಕ್ ಆಗಿ ಪರಿಣಮಿಸಬಹುದು. ಇಲ್ಲಿ ಲೀಗಲ್ ಮತ್ತು ನಿಯಂತ್ರಣ ಸಂಬಂಧಿತ ರಿಸ್ಕ್ ಕೂಡ ಇದೆ, ಅಂದ್ರೆ ಒಪ್ಪಂದಗಳನ್ನು ಜಾರಿಗೆ ತರಲು ಆಗದಿರುವುದು. ಕೊನೆಗೆ ಆಪರೇಷನಲ್ ರಿಸ್ಕ್ ಇದೆ, ಉದಾಹರಣೆಗೆ ವಂಚನೆ ಅಥವಾ ತಪ್ಪಾದ ಡಾಕ್ಯುಮೆಂಟೇಶನ್. ಹಾಗಾಗಿ ಇವು ಕೂಡ ನಿಮ್ಮಲ್ಲಿ ಕೆಲವು ಆಪರೇಷನಲ್ ರಿಸ್ಕ್ಗಳು ಆಗುತ್ತವೆ. ಹಾಗಾದ್ರೆ ಇವು ಡೆರಿವೇಟಿವ್ಗಳಲ್ಲಿ ಭಾಗವಹಿಸುವವರು ಎದುರಿಸುವ ರಿಸ್ಕ್ಗಳು. ಹೌದು ಗೆಳೆಯರೇ, ಈ ಅಧ್ಯಾಯದಿಂದ ಇಷ್ಟೇ. ಹಾಗಾದ್ರೆ ಈ ಅಧ್ಯಾಯದ ಕೆಲವು ಪ್ರಶ್ನೆಗಳನ್ನು ನೋಡೋಣ. ಉದಾಹರಣೆಯ ಪ್ರಶ್ನೆ ಮತ್ತು ಇಂಡೆಕ್ಸ್ ಆಪ್ಷನ್, ಈ ಡ್ಯಾಶ್ ದಿನಾಂಕ, ಇನ್ಸ್ಟ್ರೂಮೆಂಟ್ ಡೆರಿವೇಟಿವ್ ಉತ್ಪನ್ನ, ಕ್ಯಾಶ್ ಮಾರ್ಕೆಟ್ ಉತ್ಪನ್ನ ಮತ್ತು ಮನಿ ಮಾರ್ಕೆಟ್ ಇನ್ಸ್ಟ್ರೂಮೆಂಟ್. ಹಾಗಾದ್ರೆ ನಾನು ನಿಮಗೆ ಹೇಳಿದಂತೆ ಇಂಡೆಕ್ಸ್ ಆಪ್ಷನ್ ಎಂದರೆ ಅದು ಯಾವುದಾಗಿರಬಹುದು ಎಂದರೆ ಮತ್ತೆ ಡೆರಿವೇಟಿವ್ ಮಾತ್ರ. ನಿಮ್ಮ ಕಾಂಟ್ರಾಕ್ಟ್ಸ್ಗಳು ಇರ್ತವೆ, ಅವುಗಳಲ್ಲಿ 2 ರೀತಿಯ ವಸ್ತುಗಳು ಬರ್ತವೆ. ಫ್ಯೂಚರ್ಸ್ ಬರ್ತವೆ ಮತ್ತು ನಿಮ್ಮ ಫಾರ್ವರ್ಡ್ಗಳು ಬರ್ತವೆ. ಫ್ಯೂಚರ್ಸ್ ಬರ್ತವೆ, ಆಪ್ಷನ್ಸ್ ಬರ್ತವೆ, ಸ್ವಾಪ್ಸ್ ಬರ್ತವೆ. ಹಾಗಾದ್ರೆ ಇಂಡೆಕ್ಸ್ ಆಪ್ಷನ್ ಎಲ್ಲಿ ಬರ್ತದೆ ಎಂದರೆ ಡೆರಿವೇಟಿವ್ ಉತ್ಪನ್ನಗಳಲ್ಲಿ. ಹಾಗಾದ್ರೆ ಉತ್ತರವೇನೆಂದರೆ ಇದು ಡೆರಿವೇಟಿವ್ ಉತ್ಪನ್ನಗಳಲ್ಲಿದೆ. ಪ್ರಶ್ನೆ ಸಂಖ್ಯೆ 2, ಒಂದು ಮಾರುಕಟ್ಟೆಯಲ್ಲಿ ಷೇರು ಖರೀದಿಸಿ ಅದೇ ಸಮಯದಲ್ಲಿ ಬೇರೆ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡುವುದು. ಹಾಗಾದ್ರೆ ಬೆಲೆ ವ್ಯತ್ಯಾಸದಿಂದ ಲಾಭ ಪಡೆಯುವುದು, ಇದನ್ನು ನಾವೇನು ಹೆಸರಿಸಬಹುದು ಎಂಬುದು ಇದು ಮಾರ್ಗೇಜ್ ಅಥವಾ ಆರ್ಬಿಟ್ರಾಜ್ ಹೆಡ್ಜಿಂಗ್ ಅಲ್ಲ. ಸ್ಪೆಕ್ಯುಲೇಷನ್ ನೋಡಿ, ನಾನು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೇವೆ. ಆರ್ಬಿಟ್ರೇಜಿಂಗ್ ಹೇಗೆ ಕೆಲಸ ಮಾಡ್ತದೆ, ಆರ್ಬಿಟ್ರೇಜರ್ಸ್ ಹೇಗೆ ಹಣ ಸಂಪಾದಿಸ್ತಾರೆ ಎಂಬುದನ್ನು. ಅವರು 2 ಮಾರುಕಟ್ಟೆಗಳಲ್ಲಿರುವ ಬೆಲೆ ವ್ಯತ್ಯಾಸದಿಂದ ಹಣ ಗಳಿಸುವ ಪ್ರಯತ್ನ ಮಾಡುತ್ತಾರೆ. ಅದಕ್ಕಾಗಿ ಅವರು ಒಂದು ಮಾರುಕಟ್ಟೆಯಲ್ಲಿ ಖರೀದಿ ಮಾಡಿ ಇನ್ನೊಂದರಲ್ಲಿ ಮಾರಾಟ ಮಾಡುತ್ತಾರೆ, ನಂತರ ಆ ಪೊಸಿಷನ್ ಅನ್ನು ಸ್ಕ್ವೇರ್ ಆಫ್ ಮಾಡುತ್ತಾರೆ. ಹಾಗಾದರೆ ಉತ್ತರವೇನೆಂದರೆ ಆರ್ಬಿಟ್ರಾಜ್ ಕುರಿತಂತೆ ಪ್ರಶ್ನೆ ಸಂಖ್ಯೆ 3 ಫೈನಾನ್ಷಿಯಲ್ ಡೆರಿವೇಟಿವ್ಸ್ ಟ್ರೇಡಿಂಗ್, ಹೆಡ್ಜಿಂಗ್, ಆರ್ಬಿಟ್ರಾಜಿಂಗ್ ಅಥವಾ ಇವೆಲ್ಲವಕ್ಕೂ ಸೌಲಭ್ಯ ಒದಗಿಸುತ್ತವೆ. ನಾವು ತುಂಬ ಚೆನ್ನಾಗಿ ಓದಿದ್ದೇವೆ. ಡೆರಿವೇಟಿವ್ ನಮಗೆ ಸೌಲಭ್ಯವನ್ನು ಒದಗಿಸ್ತದೆ. ಟ್ರೇಡಿಂಗ್ ಕೂಡ ಮಾಡಬಹುದು, ಹೆಡ್ಜಿಂಗ್ ಕೂಡ ಮಾಡಬಹುದು, ನೀವು ಆರ್ಬಿಟ್ರಾಜಿಂಗ್ ಕೂಡ ಮಾಡಬಹುದು. ಆದರೆ ಉತ್ತರ ಇದಾಗಿದೆ. ಡಿ, ಎಲ್ಲ ಆಪರೇಷನಲ್ ರಿಸ್ಕ್ಗಳಲ್ಲಿ ಒಳಗೊಂಡಿರುವ ನಷ್ಟಗಳು, ಅಪರ್ಯಾಯ ವಿಪತ್ತು ಯೋಜನೆಗಳ ಕೊರತೆ, ನಿರ್ವಹಣೆಯ ನಿಯಂತ್ರಣದ ಅಧಿಕತೆ, ಆದಾಯ ತೆರಿಗೆ ನಿಯಮಾವಳಿ, ಸರ್ಕಾರದ ನೀತಿ ಇವುಗಳ ಕಾರಣವಾಗಿವೆ. ಹಾಗಾದರೆ ಆಪರೇಷನಲ್ ರಿಸ್ಕ್ನಲ್ಲಿ ನಿಮ್ಮದು ಏನು ಬರುತ್ತದೆ ಎಂದರೆ ಅಪರ್ಯಾಯ ವಿಪತ್ತು ಯೋಜನೆಯ ಕೊರತೆ. ಇದು ಸರಿಯಾದ ಉತ್ತರ.
ಹೀಗಾಗಿ ಗೆಳೆಯರೆ, ಇದು ಅಧ್ಯಾಯ ಸಂಖ್ಯೆ 1ರಿಂದ ಬಂದಿದೆ. ನಾನು ಭಾವಿಸುತ್ತೇನೆ ನಿಮಗೆ ಈ ವಿಡಿಯೋ ಇಷ್ಟವಾಗಿರಬಹುದು. ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಉಳಿದ ವಿಡಿಯೋಗಳನ್ನು ನೋಡಲು ಬಟನ್ ಮೇಲೆ ಕ್ಲಿಕ್ ಮಾಡಿ. ಇದು ಇಕ್ವಿಟಿ ಡೆರಿವೇಟಿವ್ಸ್ ಪುಸ್ತಕದ ಬಗ್ಗೆ. ಅದು NSM 8 ಇಕ್ವಿಟಿ ಡೆರಿವೇಟಿವ್, ಅದರ ಪುಸ್ತಕದ ಅಧ್ಯಾಯ ಸಂಖ್ಯೆ 1 ಡೆರಿವೇಟಿವ್ಸ್ನ ಮೂಲಭೂತ ಅಂಶಗಳು. ಇದು ನಿಮ್ಮ SIF ಪರೀಕ್ಷೆಗೆ ಉಪಯೋಗವಾಗುತ್ತದೆ. ಅದು NSMನ ಸಾಮಾನ್ಯ ಡೆರಿವೇಟಿವ್ ಪರೀಕ್ಷೆ. ಇದು SIF ಮಾರಾಟ ಮತ್ತು ವಿತರಣೆ ಮಾಡಲು ಬಯಸುವವರಿಗೆ ಕಡ್ಡಾಯವಾಗಿದೆ. ಹೀಗಾಗಿ ನಿಮ್ಮ ಇಕ್ವಿಟಿ ಡೆರಿವೇಟಿವ್ ಮುಖ್ಯವಾಗಿದೆ ಮತ್ತು ಇದರ 12 ಅಧ್ಯಾಯಗಳನ್ನು ನಾವು ಸಂಪೂರ್ಣವಾಗಿ ಕವರ್ ಮಾಡಲಿದ್ದೇವೆ. ಇವತ್ತಿನ ವಿಡಿಯೋ ಅಧ್ಯಾಯ ಸಂಖ್ಯೆ 1 ಬಗ್ಗೆ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ನಾನು ಭಾವಿಸುತ್ತೇನೆ ನಿಮಗೆ ವಿಡಿಯೋ ಇಷ್ಟವಾಗಿದೆ. ದಯವಿಟ್ಟು ಲೈಕ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.